ಮತ್ತು ರಜಾ ಮೊದಲ ಹಂತ ದಾಂಡಿಗರು. ಮೊದಲ ಓವರ್ನ ಸಾರಿಗೆ ಭಾಗದಲ್ಲಿ ಸಿದ್ದು RR ಫೌಂಡೇಶನ್ ಸೆಕೆಂಡ್ ಸೆಮಿಫೈನಲ್ ಆರಂಭ. ಸರಿ, ಗ್ರೀನ್ ಸಿಗ್ನಲ್ ಪಡ್ಕೊಳ್ತಾ ಇದ್ದೇವೆ ಸಿದ್ದು ಅವರ ಮುಖೇನ. ಈ ಟೂರ್ನಿಯ ಹಾಟ್ ಫೇವರಿಟ್ ತಂಡವಾಗಿದ್ದಂತ ಮೇಘ 11 ಅನ್ನು ಸೋಲಿಸಿದ್ರು PRC ಗ್ಲಾಡಿಯೇಟರ್ಸ್. ಸರಿ, ಪಂದ್ಯಾಟ ಆರಂಭ. ಮೊದಲ ಚೆಂಡಿಗಾಗಿ ಸಿದ್ದು, 35ನೇ ವಾರ್ಡ್ ಪರವಾಗಿ ಮೊದಲ ಚೆಂಡು ಸ್ಕ್ವೇರ್ ಲಾಗಿನ ಸೀಮಾರಿಕೆ ಭಾಗದಲ್ಲಿ ತಮ್ಮದೇ ಬೌಂಡ್ರಿಯ ಸೇರ್ಪಡ. ಸ್ಪೆಷಲ್ ಅಟ್ರಾಕ್ಷನ್ ರೂಪದಲ್ಲಿ ಸಿದ್ದು ಸಾಂಗ್ಲಿ ನಮ್ಮ ಜೊತೆಗಿದ್ರೆ ಇವತ್ತು ಮಧ್ಯಾಹ್ನ ಎಲ್ಲರಿಗೂ ಕೂಡ ಸಾರ್ವಜನಿಕವಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಡುವಂತ ಆಟಗಾರರು, ಪ್ರೇಕ್ಷಕರು, ವೀಕ್ಷಕರು ಎಲ್ಲರಿಗೂ ಕೂಡ ಫೌಂಡೇಶನ್ ವತಿಯಿಂದ ರಸ ಬೌಂಡ್ರಿ ದಾಖಲಿಸಿದ್ರು. ಮೊದಲ ಓವರ್ನ ಎರಡನೇ ಚೆಂಡು ಈ ಬಾರಿ ಬಹಳ ಸಮರ್ಥವಾಗಿ ಔಟ್. ಕ್ಲೀನ್ ಬೌಲ್ ಲೆಫ್ಟಿ ರಸ. ಇನ್ನಿಂಗ್ಸ್ ಮುಕ್ತಾಯ. ಇವಾಗಲೇ ವಿಡಿಯೋ ಕ್ಲಿಪ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಇವತ್ತಲ್ಲದೆ ಹೋದ್ರೂ ಕೂಡ ಈ ಡ್ಯಾನ್ಸ್ ಗಳು ನಾಳೆಯಿಂದ ಹೊಸಪೇಟೆಯಲ್ಲಿ ಆರಂಭ ಆಗ್ತದೆ. ಮೊತ್ತ 12ಕ್ಕೆ 1 ಮತ್ತೆ ಸಿದ್ದು ಒಂದು ಉತ್ತಮ ವ್ಯತ್ಯಾಸವನ್ನ ಕಂಡ್ರು. ಲಾಕ್ಷಕವಾದಲ್ಲಿ ಬಿದ್ದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವೂ ಕೂಡ. ಮೊದಲ ಪಂದ್ಯ 107 ಓಟವನ್ನ ಚೇಸ್ ಮಾಡಿತ್ತು, ಅದು ಕೂಡ 6.3 ಓವರ್ಗಳಲ್ಲಿ. ಈ ಟೂರ್ನಮೆಂಟಿನ ಒಂದು ಫಾಸ್ಟೆಸ್ಟ್ 50 55ರ ನಾಟ್ಔಟ್ ಆಟವನ್ನು ಆಡಿದಂತಹ BT ರಾಜ 16 ಚೆಂಡುಗಳನ್ನು ಫೇಸ್ ಮಾಡಿ ಇಡೀ ಸೆಮಿಫೈನಲ್ ನ ಚಿತ್ರಣವನ್ನೇ ಬದಲಿಸಿದಂತ ಆಟಗಾರ. ಗುರು ಬರ್ತಾ ಇದ್ದಾರೆ ಎರಡನೇ ಓವರ್ಗಾಗಿ. 35ನೇ ವಾರ್ಡ್ ವಾರಿಯರ್ಸ್ ಕೂಡ ಒಂದು ಉತ್ತಮ ರೀತಿಯ ತಂಡವಾದ್ರೆ ಅಲೈಟ್ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ತಂಡ.
ಬಹಳಷ್ಟು ಪ್ರೇಕ್ಷಕರ ಜಮಾವಣೆ ಕೂಡ ಆಗ್ತಾ ಇದೆ. ಯೂಟ್ಯೂಬ್ ಅಲ್ಲಿ ಪ್ರಪಂಚದಾದ್ಯಂತ ಲಕ್ಷಾಂತರ ಮಂದಿ ಪಂದ್ಯಕೂಟವನ್ನು ನೋಡ್ತಾ ಇದ್ರು ಕೂಡ ಈ ಮೈದಾನದ ಬ್ಯಾರಿಕೇಡ್ ಹೊರಭಾಗದಲ್ಲಿ ಸಾವಿರಾರು ಮಂದಿ ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ RR ಫೌಂಡೇಶನ್ ಪರವಾಗಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಗುರು ಎರಡನೇ ಓವರ್ ಮೊದಲ ಚೆಂಡು ಯಾರ್ಕರ್ ಡೆಲಿವರಿ ತನ್ಮದ ವಿಶ್ವಕಪ್ ಫುಟ್ಬಾಲಿನ ಫೈನಲ್ ಕಂಡ ಪ್ರೇಕ್ಷಕರಿಗೆ ಇವತ್ತು RR ಫೌಂಡೇಶನ್ ಫೈನಲ್ ಇರ್ತದೆ ಇನ್ನು ಕೆಲವೇ ಗಂಟೆಗಳಲ್ಲಿ. ಮತ್ತೆ ಗುರು ಎರಡನೇ ಓವರ್ ಮೊದಲ ಚೆಂಡು ಇತರ ಯಾರ್ಕರ್ ಡೆಲಿವರಿ ಅಂಗಡ ಭಾಗದಲ್ಲಿ ಇಡೀ ಟೂರ್ನಮೆಂಟಿನ ಚಿತ್ರೀಕರಣವನ್ನು ಮಾಡ್ತಾ ಇದ್ದಾರೆ. ವಿಡಿಯೋ ಫೋಟೋಗ್ರಫಿಯನ್ನು ಮಾಡ್ತಾ ಇರೋದು ಲವಕುಶ ಡಿಜಿಟಲ್ಸ್ ಹೊಸಪೇಟೆ. ನಿಮಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತೇವೆ RR ಫೌಂಡೇಶನ್ ಪರವಾಗಿ ಮತ್ತು ರಶ್ಮಿ ಮೇಡಮ್ ಅವರ ಪರವಾಗಿ. ಅದು ಮಾರ್ಷಲ್ಲೇ ಮಾಡ್ರಿ. ಮೂರನೇ ಚೆಂಡು ಈ ತನ್ಮದ ಉತ್ತಮ ರೀತಿಯ ಹೊಡೆತ ಆಸೀಫ್ ಒಂದೋಟವನ್ನು ಸ್ಕ್ವೇರ್ ಭಾಗದಲ್ಲಿ ಪೂರೈಕೆ ಮಾಡಿಕೊಂಡ್ರು. ಬಹುಶಃ 10 ಓವರ್ಗಳ ಪಂದ್ಯ 100 ಓಟ ಮಾಡಿದ್ರು ಕೂಡ ಸೇಫ್ ಅಲ್ಲ ಅಂತ ಕಾಣುತ್ತೆ. ಈ ಹಿಂದಿನ ಒಂದು ಪಂದ್ಯದ ಚೇಸಿಂಗ್ ಅನ್ನ ಕಂಡಾಗ 150ರಿಂದ ಮಿಕ್ಕಿದ ಮೊತ್ತವನ್ನು ದಾಖಲಿಸಬೇಕಿದ್ರೆ ಮಾತ್ರ ಒಂದು ಸೇಫರ್ ಸೈಡ್ ಆಗುತ್ತೆ. ಈ ಮೈದಾನ ಇವತ್ತು ಬ್ಯಾಟ್ಸ್ಮನ್ಗಳಿಗೆ ಸಹಕರಿಸ್ತಾ ಇದೆ. ಒಂದು ಉತ್ತಮ ರೀತಿಯ ಹೊಡೆತ ಡೀಪ್ ಕವರ್ಸ್ ಅಲ್ಲಿ ರವಿ ದೊಡ್ಡಮನೆ ಮುಖಾಂತರವಾಗಿ ಒಂದೋಟ ಎರಡನೇ ಓಟ ಕೂಡ ಡೀಪ್ ಕವರ್ಸ್ ಅಲ್ಲಿ ಈವಾಗಲೇ ದಾಖಲಾತಿಯನ್ನು ಕಂಡುಕೊಂಡ್ರು. ತನ್ನ ಮೊತ್ತ 16ಕ್ಕೆ 1. ಕೊಪ್ಪಳದ ಅಂಪೈರ್ಸ್ಗಳು ಅಜುಬಾಯಿ ಅನು ಮತ್ತು ನವೀನ್ ಕುಮಾರ್ ಜೊತೆ ಇವತ್ತಿಗೆ ಸ್ಪೆಷಲ್ ಅಟ್ರಾಕ್ಷನ್ ಇರುವಂತಹ ಸಿದ್ದು. ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆ ಇರ್ತದೆ ಫೌಂಡೇಶನ್ ಪರವಾಗಿ. ಒಂದು ಉತ್ತಮ ರೀತಿಯ ಎಸೆತ ಲಾಂಗ್ ಆನ್ ಭಾಗದಲ್ಲಿ ನಮಸ್ ಲಾಂಟಿ ಮಾರಿ ಚೆಂಡು ಮತ್ತೆ ಸಿಮರ್ ಗರ್ ಭಾಗದಲ್ಲಿ ಬೌಂಡ್ರಿ. ಬೌಂಡ್ರಿ ಮುಖೇನವೇ ತಡೆ ಮೊತ್ತ 20 ಓಟಗಳು. ಒಂದು ಉತ್ತಮ ರೀತಿಯ ಹೊಡೆತವನ್ನು ಕಂಡ ರವಿ ದೊಡ್ಡಮನೆ ಲಾಂಗ್ ಆನ್ ಭಾಗದಲ್ಲಿ ಓಟವನ್ನು ಕಂಡುಕೊಂಡ್ರು. ಅದೆಷ್ಟು ಓಟಗಳು ದಾಖಲಾಗ್ತದೆ ಮೊದಲ ಹಂತದಲ್ಲಿ ನೋಡಬೇಕಾಗಿದೆ. ಅಲೈಟ್ ಈಗಲ್ಸಿನ ಒಂದು ತಂಡ ಈ ತಂಡದ ಉತ್ತಮ ರೀತಿಯ ಒಂದು ಎಸೆತ. ಓವರ್ ಮುಕ್ತಾಯವೂ ಕೂಡ ಪವರ್ ಪ್ಲೇ ಹಂತದ ಮೊದಲ 2 ಓವರ್ಗಳು ಮುಗಿತಾ ಇದ್ದ ಹಾಗೆ ಅಲೈಟ್ ನ ತಂಡ 20 ರನ್ಸ್ಗಳನ್ನು ಕಲೆ ಹಾಕ್ತಾ ಇದೆ. ಮೊದಲ ವಿಕೆಟ್ ಅನ್ನು ಕಳ್ಕೊಂಡ್ರು. 35ನೇ ವಾರ್ಡಿನ ವಿರುದ್ಧ ಮೊದಲ ಹಂತದಲ್ಲಿ 8 ಓವರ್ಗಳಲ್ಲಿ ಇವಾಗ ಅದೆಷ್ಟು ಓಟಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ಒಂದು ದಾಖಲೆ ವಿಜಯನಗರದಂತ ಒಂದು ಇತಿಹಾಸ ಪ್ರಸಿದ್ಧವಾಗಿರುವಂತಹ ತಾಣದಲ್ಲಿ 60 ತಂಡಗಳಿಗೆ ಕೂಡ ಮುಕ್ತ ಪ್ರವೇಶ ಅವಕಾಶ. ಇದು ಬಹುಶಃ ಟೆನಿಸ್ ಬಾಲಿನ ಕ್ರಿಕೆಟ್ ಚರಿತ್ರೆಯ ಅತಿ ದೊಡ್ಡ ದಾಖಲೆಯನ್ನು ಬರೀತಾ ಇದ್ದಾರೆ. ರಶ್ಮಿ ರಾಜಶೇಖರ್ ಹಿಟ್ನಾಳ್ ಅವರ ದೂರಗಾಮಿ ಚಿಂತನೆ ಜೊತೆ ಕೊಪ್ಪಳದ ನಮ್ಮ ನೆಚ್ಚಿನ ಸಂಸದರು ಆಗಿರುವಂತಹ ಸನ್ಮಾನ್ಯ ರಾಜಶೇಖರ್ ಹಿಟ್ನಾಳ್ ಸಾಹೇಬರು ಅವರೆಲ್ಲರ ಒಂದು ದೂರಗಾಮಿ ಚಿಂತನೆ ಮುಖಾಂತರ ಇವತ್ತು ಸಮಾಜಮುಖಿ ಕೆಲಸಗಳು ನಡೀತಾ ಇದ್ದ ಹಾಗೆ ಇಲ್ಲಿ ಅದ್ದೂರಿ ಕ್ರಿಕೆಟ್ ಪಂದ್ಯಾಟವು ನಡೀತಾ ಇದೆ RR ಫೌಂಡೇಶನ್ ಪರವಾಗಿ. ಈ ತನ್ಮಧ್ಯೆ ಸಿದ್ದು ಮೂರನೇ ಮೊದಲ ಚೆಂಡಿನಲ್ಲಿ ಆಸೀಫ್ ಪಡೆತ ಬರೊಂದು ಸುಲಭದ ರಿಟರ್ನ್ ಕ್ಯಾಚ್ ಅನ್ನ 3 ಮಂದಿ ಫೀಲ್ಡರ್ಗಳು ಕೈ ಚೆಲ್ಲಿದ್ರು.
ಸಾರಿ 29. ಮತ್ತೊಂದು ಯಾರ್ಕರ್ ಡೆಲಿವರಿ ಬಹಳಷ್ಟು ಉತ್ತಮ ಎಸೆತ. ದೊಡ್ಡ ಮನೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನವನ್ನ ಕೂಡ ಮಾಡಿ ರವಿ. ಓಟುಗಳು ಬರ್ತಾ ಇಲ್ಲ. 10 ಓವರ್ಗಳ ಒಂದು ಭಾರತ ನಿರೀಕ್ಷಿನ ಸೆಮಿಫೈನಲ್ ಪಂದ್ಯಗಳು. ಮತ್ತೆ ಸಿದ್ದು ಒಂದು ಯಾರ್ಕರ್ ಡೆಲಿವರಿ ಉತ್ತಮ ಹೊಡೆತ. ಬಹಳಷ್ಟು ನಂಬುಗೆ ಕ್ಷೇತ್ರ ರಕ್ಷಕ ಗುರು. 35ನೇ ವಾರ್ಡಿನ ಬಹಳಷ್ಟು ನಂಬುಗೆಯ ಫೀಲ್ಡರ್ ಕೂಡ ಕ್ಷೇತ್ರ ರಕ್ಷಣೆ ಮಾಡಿದ್ರು. ತನ್ನ ಮೊತ್ತ 30 ಓಟ ದಾಖಲಾಗ್ತಾ ಇದೆ. 30ಕ್ಕೆ 1. ಸಿದ್ದು ಈ ಬಾರಿ ಆಸಿಫ್ ಗೆಸದ ಚೆಂಡು ಮಾತಾ ಶಾರ್ಟ್ ಬಿಟ್ಗಡೆ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಓವರ್ ಮುಕ್ತಾಯವಾಗ್ತಾ ಇದೆ. 3 ಓವರ್ಗಳು. 30ಕ್ಕೆ 1. ಒಂದು ಲೆಕ್ಕಾಚಾರ ಮಾಡಿ ಆಡಿದ ಬಹುಶಃ ಎಲೈಟ್ ತಂಡ 100ಕ್ಕಿಂತ ಮಿಕ್ಕಿದ ಓಟವನ್ನು ದಾಖಲಿಸುವ ಅವಕಾಶಗಳಿದೆ. ಯಾಕಂದ್ರೆ ಇನ್ನೂ ಕೂಡ 7 ಓವರ್ಗಳು ಬಾಕಿ ಇದೆ. ಎರಡನೇ ತಂಡವಾಗಿ ಇವಾಗ ಯಾವ ತಂಡ ಫೈನಲ್ ಟಿಕೆಟ್ ಅನ್ನ ಪಡ್ಕೊಳ್ತಾರೆ RR ಪ್ರೀಮಿಯರ್ ಲೀಗ್ ಅಲ್ಲಿ ಕಾದು ನೋಡಬೇಕಾಗ್ತಾ ಇದೆ. ವಾರಿಯರ್ಸ್ 35ನೇ ವಾರ್ಡಿನ ಒಂದು ತಂಡ. ಎಲೈಟ್ ಈಗಲ್ಸ್ ಮತ್ತೊಂದು ಉತ್ತಮ ರೀತಿಯ ಯುವ ಆಟಗಾರರ ತಂಡ. ನಾಲ್ಕನೇ ಓವರ್ಗಾಗಿ ಬರ್ತಾ ಇರುವಂತ ಬೌಲರ್ ಭೀಮಾ. ಈ ಟೂರ್ನಮೆಂಟ್ ಆಡ್ತಾ ಇರುವಂತ ಬಹಳ ಸೀನಿಯರ್ ಮೋಸ್ಟ್ ಪ್ಲೇಯರ್ ಕೂಡ ಹಿರಿಯ ಅನುಭವಿ ಕ್ರಿಕೆಟ್ ಆಟಗಾರ ಭೀಮಾ. ಅದೇ ರೀತಿಯ ಎಚ್ಚರಿಕೆಯನ್ನು ತೋರ್ಪಡಿಸ್ತಾರೆ ಭೀಮಾ. ನೋಡ್ಬೇಕಾಗ್ತಾ ಇದೆ. ನಾಲ್ಕನೇ ಓವರ್ನ ಮೊದಲ ಚೆಂಡಲ್ಲಿ ಓಟುಗಳು ಬರ್ತಾ ಇಲ್ಲ. ಉತ್ತಮ ರೀತಿಯ ಎಸೆತ. ಸ್ವಲ್ಪ ಔಟ್ ಸೈಡ್ ಆಫ್ ಸ್ಟಂಪ್ ಆದ್ರೂ ಕೂಡ ಗೋಲ್ಡನ್ ಸ್ಪಾಟ್ ಅಲ್ಲೇ ಚೆಂಡು ದಾಖಲಾಗ್ತಾ ಇದೆ ಭೀಮಾ ಮುಖೇನ. ಕ್ಷೇತ್ರ ರಕ್ಷಣೆ ಸ್ವಲ್ಪ ಬದಲಾವಣೆ. ಕೀಪರ್ ಕವರ್ ಅಳವಡಿಕೆ. ನೋಬಾಲ್. ಭೀಮಾ ಎಸ್ ಅಂತ ಒಂದು ಚೆಂಡು. ನೋಬಾಲಿನ ತೀರ್ಪು ಜೊತೆಗೆ ಫ್ರೀ ಹಿಟ್ ಅವಕಾಶ. ತಳಮೊತ್ತ 31ಕ್ಕೆ 1. ಫ್ರೀ ಹಿಟ್ ಅಲ್ಲಿ ಬಿದ್ದಂತ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಒಂದೊಡೆ ಚೋರ ಕೊನೆ ಹಂತದಲ್ಲಿ ಅನಾವಶ್ಯಕ ಒಂದು ಕಳಪೆ ಕ್ಷೇತ್ರ ರಕ್ಷಣೆ ನಡೀತಾ ಇದೆ. 35ನೇ ವಾರ್ಡ್ ಆಟಗಾರರು ಸುಲಭವಾಗಿ ಚೆಂಡನ್ನ ಕಲೆಕ್ಟ್ ಮಾಡಬಹುದಾಗಿತ್ತು. ಆದ್ರೆ 2 ಓಟ ಸೇರ್ಪಡೆ ಆಗ್ತಾ ಇದೆ. 10 ಓವರ್ಗಳ ಪಂದ್ಯ. 5 ಬೌಲರ್ಸ್ಗಳು ಅನಿವಾರ್ಯ ಬಳಸಲೇಬೇಕು ಪ್ರತಿ ತಂಡಗಳು ಕೂಡ. ಒಂದು ಉತ್ತಮ ಹೊಡೆತ. ಶಾರ್ಟ್ ಆಗಿ ಬೀಳ್ತಾ ಇದೆ. ವರ್ಷ ಮಿಡ್ ವಿಕೆಟ್ ಅಲ್ಲಿ ಸಿಕ್ಸರ್ ರವಿ ಮುಖ್ಯವಾಗಿ ಕ್ರೂಷಿಯಲ್ ಮಿನಿಟ್ ಅಲ್ಲ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ರವಿ. ಭೀಮಾ ಈ ಬಾರಿ ಸಂತ ಒಂದು ಚೆಂಡು ಲಾಂಗ್ ಆಫ್ ಭಾಗದಲ್ಲಿ. ಬಾರಿ ಲಾಂಗ್ ಆನ್ ಭಾಗದಲ್ಲಿ ಮತ್ತೊಂದು ಸುಲಭದ ಕ್ಯಾಚ್ ಅನ್ನು ಡ್ರಾಪ್ ಮಾಡ್ತಾ ಇರುವಂತ ಫೀಲ್ಡರ್ ಕೂಡ ಸಿದ್ಧ. ಕಟ್ಗಿ ಸಿದ್ಧ ಕ್ಯಾಚ್ ಡ್ರಾಪ್ ಮಾಡಿದ್ರು. ಒಂದು ಉತ್ತಮ ರೀತಿಯ ಅವಕಾಶ ಇತ್ತು. 2 ಕ್ಯಾಚ್ಗಳು ಡ್ರಾಪ್ ಆಗ್ತಾ ಇದೆ. ರವಿ ದೊಡ್ಡಮನೆಗೆ ಬಹುಶಃ ಈ ಒಂದು ಜೀವದಾನದ ಮುಖೇನ ಮತ್ತೆ 2 ಓಟುಗಳ ಸೇರ್ಪಡೆ. ತನ್ನ ಮೊತ್ತ 41ಕ್ಕೆ 1. ಈ ಜೀವದಾನವೇ ವರದಾನವಾಗಿ ಬಹುಶಃ ರವಿ ಬಿರುಸಿನ ಆಟವನ್ನು ಆಡಿದ ಮತ್ತೆ ಸಂಕಷ್ಟಕ್ಕೆ ಸಿಲುಕುತ್ತೆ 35ನೇ ವಾರ್ಡ್ ತಂಡ.
ಮತ್ತೆ ಭೀಮಾ ಎಸ್ ಗಾಡಿಗೆ ಭಾಗದಲ್ಲಿ ಒಂದು ಸ್ಲೋವರ್ ಡೆಲಿವರಿಯನ್ನು ಕಂಡುಕೊಂಡ್ರು. ಈ ಟೂರ್ನಮೆಂಟ್ ಅಲ್ಲಿ ಬಹಳ ಸೀನಿಯರ್ ಮೋಸ್ಟ್ ಆಟಗಾರರು ಆಡಿದ್ರು ಕೂಡ 35ನೇ ವಾರ್ಡಿನ ಸೀನಿಯರ್ ಕ್ರಿಕೆಟರ್ ಕೂಡ ಭೀಮಾ. ಮತ್ತೆ ಸ್ಕಾನ್ಗೆ ಭಾಗದಲ್ಲಿ ಓವರ್ ಮುಕ್ತಾಯ, ಒಂದು ಉತ್ತಮ ರೀತಿಯ ಓವರ್ ಕೂಡ. 4ನೇ ಓವರ್ ಅಂತ್ಯದಲ್ಲಿ ಇವಾಗ 41ಕ್ಕೆ 1 LIT ಗಲ್ಸಿನ ಮೊತ್ತ. 2ನೇ ಸೆಮಿಫೈನಲ್. ಈ ಪಂದ್ಯಾಟ ಮುಕ್ತಾಯವಾದ ಬಳಿಕ ಮಧ್ಯಾಹ್ನದ ಊಟದ ವಿರಾಮ ಇರ್ತದೆ. ಅದಾದ ಬಳಿಕ ಫೈನಲ್ ಪಂದ್ಯಾಟ ಆರಂಭ ಆಗ್ತದೆ. ಎಲ್ಲರಿಗೂ ಕೂಡ ಇವತ್ತು ಊಟದ ವ್ಯವಸ್ಥೆ ಆಲ್ಮೋಸ್ಟ್. ಅಣ್ಣ ಅಲ್ಲಿ ಬಲಿಸ್ ಮೇಲೆ ಕುಂದ್ರು ಬಿಡೋಣ, ಕಳೆಗಳಿರಿ. ಟುಡೇ ಇಸ್ ದಿ ಫೈನಲ್ ಡೇ. ಅಂಗಡ ಒಳಭಾಗದತ್ತ 4ನೇ ಓವರ್ಗೆ ಬರ್ತಾ ಇರುವಂತಹ ಬೌಲರ್ ಜಿ ಸಂತು. ಓವರ್ ನಂಬರ್ 5 ಸಂತೋಷ್ ಎಸ್ಗಾರಿಕೆ ಭಾಗವನ್ನು ಟಾರ್ಗೆಟ್ ಮೇಲೆ ಕುಂತವ್ರು ಕೆಳಗಿಡೋಣ. ಅಲ್ಲಿ ಯೂಟ್ಯೂಬ್ ಹತ್ರ ಅಲ್ಲಿ ಅಣ್ಣ ಬಲಿಸ್ ಮೇಲೆ ಕುಂತವ್ರು ಅಲ್ಲಿ ಬ್ಲಾಕ್ ಟಿ ಶರ್ಟ್. ಧರ್ಮದ ಅಂಗಳ ಭಾಗದಲ್ಲಿ ಬಾರಿ ಆಸಿಫ್ ವಿಕೆಟ್ ಪತನ. 5ನೇ ಓವರ್ ಮೊದಲ ಚೆಂಡಲ್ಲಿ ಬ್ಲಾಕ್ ಟಿ ಶರ್ಟ್ ಕೆಳಗಡೆ ಕೂಡ್ರಿ. ಸುಲಭ ಕ್ಯಾಚ್ ಕೂಡ. ಹಲೋ 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 ಮೌಲಾ ಬಂದ್ರು. ಮತ್ತೋರ್ವ ಆಟಗಾರನ ಸೇರ್ಪಡೆ ಮೌಲಾ ಅಂಗಡ ಒಳಭಾಗದಲ್ಲಿ. 5ನೇ ಓವರ್ ಮೊದಲ ಚೆಂಡಲ್ಲಿ ಸಂತೋಷಿ ಬಾರಿ ಒಂದು ವಿಕೆಟ್ ಅನ್ನು ಪಡ್ಕೊಂಡ್ರು. ತಳಮೊತ್ತ 41ಕ್ಕೆ 2. 2ನೇ ಸೆಮಿಫೈನಲ್ ಪಂದ್ಯಾಟ RR ಫೌಂಡೇಶನ್ RR ಪ್ರೀಮಿಯರ್ ಲೀಗ್ ಅಲ್ಲಿ ನಡೀತಾ ಇದೆ. ಮೊದಲ ತಂಡವಾಗಿ ಇವಾಗಲೇ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. PRC ತಂಡ ಬಹುಶಃ ಒಂದು ಹಂತದಲ್ಲಿ ಮೌಲ ಹೊಡೆತ ತನ್ಮೂಲಕವಾಗಿ ಅಂಗಡ ಒಳಭಾಗದಲ್ಲಿ ಒಂದು ಬಹಳಷ್ಟು ಉತ್ತಮ ರಿವರ್ಸ್ ಸಿಕ್ಸರ್ ಕೂಡ ಮೌಲಾ ಮುಖೇನ. 47ಕ್ಕೆ ತಲುಪ್ತಾ ಇದೆ ತಳ ಮೊತ್ತ 47. ಮತ್ತೆ ಸಂತು ಎಸ್ಗಾರಿಕೆ ಭಾಗದಲ್ಲಿ ಮೌಲಾಗೆ ಸದ ಈ ಒಂದು ಚೆಂಡು ಈ ಬಾರಿ ಕೂಡ ಕ್ರಾಸ್ ಲೈನ್ ಆಗಿ ಡೀಪ್ ಮಿಡ್ಗಳ ಭಾಗದಲ್ಲಿ ಮೌಲಾ ಮುಖ್ಯವಾಗಿ ಸೆಕೆಂಡ್ ಸಿಕ್ಸರ್ ಕೂಡ ಲೈಟ್ಗೆ. ಇವತ್ತ 3ಕ್ಕೆ 2 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಾಗ್ತಾ ಇದೆ.
ಈ ಬಾರಿ ಕವರ್ಸ್ ಭಾಗದಲ್ಲಿ ಒಂದು ಉತ್ತಮ ರೀತಿಯ ಹೊಡೆತ, ರನ್ ಪಡೋ ಅವಕಾಶ ಇತ್ತು. ಮೌಲಾ ಖಾತೆಗೆ ಮತ್ತೆ ಒಂದು ಓಟ ಸೇರ್ಪಡೆ. 50 ಅಂಗಡ ಒಳಭಾಗದಲ್ಲಿ ಇವಾಗ ಒಂದು ಓಟ ಮತ್ತೆ ಸೇರ್ಪಡೆ. 5ನೇ ಓವರ್ ಮುಕ್ತಾಯದಲ್ಲಿ ತಂಡ ಮೊತ್ತ 55-2. ಬಹಳಷ್ಟು ಮಂದಿ ಬ್ರದರ್ಸ್ ಸಹೋದರರು ಈ ಪಂದ್ಯಾಟವನ್ನ ಈ ಟೂರ್ನಮೆಂಟ್ ಅಲ್ಲಿ ಆಡಿದ್ರು. ಅದು ಬಿಟಿ ರಾಜ ಆಡಿದ್ರು ಈ ಒಂದು ಬೆಳಗಿನ ಸೆಮಿಫೈನಲ್ ನಲ್ಲಿ. ಈ ಪಂದ್ಯಾಟ 35ನೇ ವಾರ್ಡ್ನಲ್ಲಿ ಮಾರೇಶ್ ಮತ್ತು ಗುರು ಆಟವನ್ನು ಆಡ್ತಾ ಇದ್ದಾರೆ. ಇಬ್ಬರು ಕೂಡ ಸಹೋದರರು. ಅಣ್ಣ ಸಡನ್ಲಿ ಡ್ರಿಂಕ್ಸ್ ಬ್ರೇಕ್ ಇರ್ತದೆ. 5 ಓವರ್ಗಳ ಮುಕ್ತಾಯದ ಬಳಿಕ ಮೈದಾನದಲ್ಲಿ ಡ್ರಿಂಕ್ಸ್ ಬ್ರೇಕ್ ಆಗಿ 2 ತಂಡಗಳು. ಅಣ್ಣ ಬ್ಲ್ಯಾಕ್ ಟಿ ಶರ್ಟ್ ಬಾಗಲು ವೈಟ್ ಚೆಕ್ಸ್ ಹಂಗೆ ಬ್ಯಾರ್ಗೇಡ್ ಕೆಳಗೆ ಕೂಡ್ರಿ ಎಲ್ಲರೂ ನೀವು ಅಲ್ಲಿ ಬ್ಲೂ ಅಲ್ಲೆಲ್ಲ ಕೂತ್ಕೊಂಡ್ರಿ ನೋಡಿ ಸಾಲಿಕ ಎದುರಿಗೆ. ಅಣ್ಣ ಕೆಳಗೆ ಕೂಡೋಣ ಮಕ್ಕಳು ನೋಡ್ತಿಯಲ್ಲ. ಏಯ್ ಸೈಡಿಗೆ ಕೆಳಗೆ. ಎರಡು ಹೋದರ್ಗಳ ಆಘಾತವನ್ನ ಕಂಡಂತ ಒಂದು ತಂಡ ಅಲೈಟ್ ಆಡ್ತಾ ಇದೆ. 3ನೇ ಬಾರಿ ಎಸೆದ ಈ ಒಂದು ಚೆಂಡು ಶಾರ್ಟ್ ಪಿಟ್ ಭಾಗದಲ್ಲಿ ಬೀಳ್ತಾ ಇದೆ. ಮೌಲಾ ಹೊಡೆತ. ನೋಮ್ಯಾನ್ಸ್ ಲ್ಯಾಂಡ್ ಯಾವುದೇ ಫೀಲ್ಡರ್ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇಲ್ಲ. 63 ಓಟ ದಾಖಲಾಗ್ತಾ ಇದೆ. ಅರವತ್ತ 3. 4ನೇ ಬಾರಿ ಸಂತು ಬಹಳಷ್ಟು ಉತ್ತಮ ಕೆಲಸವನ್ನ ಕಂಡ್ರು. ಲಾಂಗ್ ಆನ್ ಭಾಗದಲ್ಲಿ ಮಾಂತ ಒಂದು ಕ್ಷೇತ್ರ ರಕ್ಷಣೆ ಕೂಡ ಮಾಡಿದ್ರು. 64ರ ಮೊತ್ತ. 6ನೇ ಓವರ್ ಚಾತಿಯಲ್ಲಿ 64-2.
ಅಣ್ಣ ಅಲ್ಲಿ ಮತ್ತೆ ಬ್ಯಾರಿಗೇಡ್ ಮೇಲೆ ಕೂತ್ಕೊಂಡ್ರಿ ನೋಡಿ ಅಲ್ಲಿ ಎದುರಿಗೆ. ಅಣ್ಣ ಇಳಿಸೋಣ ಆತ ಕೆಳಗೆ ಕೈ ಹಾಕಿದೆಲ್ಲ ಅದನ್ನ. ಏ ತಮ್ಮ ಕೆಳಗಿಳಿ, ಬ್ಯಾರಿಗೇಡ್ ಮೇಲೆ ಕುಂತೋಡ. ಆ ಬ್ಯಾಗ್ ಹಾಕಿನ ಮುಂದೆ ಹಾಕೋ ನನ್ನ ತೆಲಿಗೆ ಒಂದು. ಆರನೇ ಓವರ್ ಕೊನೆ ಹಂತದಲ್ಲಿ ಮತ್ತೊಂದು ಔಟ್ ಸ್ವಿಂಗ್ ಡೆಲಿವರಿಯನ್ನು ಕಂಡ ಸಂತು. ಓವರ್ ಮುಕ್ತಾಯವಾಗ್ತಾ ಇದೆ. ತಳ ಮೊತ್ತ 64-2. ಆರಂಭಿಕನಾಗಿ ಬಂದಂತ ರವಿ ದೊಡ್ಡಮನ ಇನ್ನೂ ಕೂಡ ಪಂದ್ಯಾಟವನ್ನು ಆಡ್ತಾ ಇದ್ರೆ. ಮತ್ತೊಂದೆಡೆಯಲ್ಲಿ ಮೌಲಾ ಅಲೈಟಿನ ಪರವಾಗಿ ಏಳನೇ ಓವರ್ಗೆ ಇವಾಗ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇರುವಂತಹ ತಂಡ ಜಿ ಸಂತೋಷ್ ಬಂದ್ರು. ಇದುವರೆಗಿನ ಒಂದು ಹಂತದಲ್ಲಿ ಉತ್ತಮ ರೀತಿಯ ಪಾರ್ಟ್ನರ್ಶಿಪ್ ಅನ್ನು ಮುಂದುವರಿಸ್ತಾ ಇರುವಂತಹ ತಂಡ ಕೂಡ ರವಿ ಮತ್ತು ಮೌಲಾ. ಜಿ ಸಂತು ಸೆವೆಂತ್ ಓವರ್. ಒಂದು ಉತ್ತಮ ರೀತಿಯ ಹೊಡೆತಾಳನವನ್ನು ಮೊದಲ ಚೆಂಡಿನಲ್ಲಿ ಲಾಂಗ್ ಆನ್ವಾಗಿದ್ದ ಫೀಲ್ಡರ್ ಮತ್ತೊಂದು ಕ್ಯಾಚ್ ಅನ್ನ ಕೂಡ ಇದೆ ಹತ್ತಲ್ಲಿ ಡ್ರಾಪ್ ಮಾಡಿಬಿಟ್ರು. ಮಾಡುತ್ತಿರುವೆ ಐ ಆಮ್ ಸಾರಿ. ಅಂಗಡ ಒಳಭಾಗದಲ್ಲಿ ಮತ್ತೊಂದು ಕ್ಯಾಚ್ ಡ್ರಾಪ್ ಮಾಡ್ತಾ ಇರುವಂತಹ 35ನೇ ವಾರ್ಡ್ ಆಟಗಾರರು ರವಿಗೆ ಜೀವದಾನ. ಈ ಬಾರಿ ಜೀವದಾನದ ಬಳಿಕ ಮತ್ತೊಂದು ಭರ್ಜರಿ ಹೊಡೆತ ಮಿಡ್ ವಿಕೆಟ್ ಅಲ್ಲಿ ರವಿ ದೊಡ್ಡಮನೆ ಮುಖ್ಯವಾಗಿ ಸಿಕ್ಸರ್ ಕೂಡ. ನಾ ಬರಡು ಇರದ ಬಸ್ಸನ್ನು ಹತ್ತಿ ಬಂದ ಚೌಕರಿ. ಕಮಲ ಹಾಸನು ಸಿಗಲಿಲ್ಲ ಯಾಕೆ ಈ ಒಂದು ಸಿಕ್ಸರ್ ಮುಖ್ಯ ತಲೆ ಮೊತ್ತವು ಕೂಡ 72-2. ಒಂದು ಬಿರುಸಿನ ಆಟವನ್ನು ಆಡ್ತಾ ಇರುವಂತಹ ದೊಡ್ಡಮನೆ ರವಿ ಅಲೈಟಿನ ಪರವಾಗಿ. ಈ ತರವಾದ ಒಂದು ಹೊಡೆತ ಮತ್ತೊಂದು ಭರ್ಜರಿ ಸಿಕ್ಸರ್ ಸ್ಕ್ವಾಡ್ನಲ್ಲಿ ದೊಡ್ಡಮನೆ ರವಿಯ ಮುಖೇನ. ಅಣ್ಣ ಯಾರು ನಾಯಿಗೂ ಡ್ಯಾನ್ಸು ಬರುತ್ತಾ ಅಣ್ಣ ಈ ಟೀಮ್ ಅವರಾದ್ರೆ 5 ಓಟ ಮೈನಸ್ ಆಗುತ್ತೆ. ಗ್ರೌಂಡ್ ಓಡಂಗಿಲ್ಲ. 5 ರನ್ ಕಟ್ ಮಾಡಿಯೇ ಮಾಡ್ತೀವಿ. ದೊಡ್ಡಮನೆ ರವಿಯ ಭರ್ಜರಿ ಹೊಡೆತಗಳು ಇವಾಗಲೇ ಅಂಗಡ ಒಳಭಾಗವನ್ನು ಕಡ್ಕೊಳ್ತಾ ಇದೆ. 78-2. 7ನೇ ಓವರ್ ಮುಕ್ತಾಯದ ಹಂತದಲ್ಲಿ ಒಂದು ಬೃಹತ್ ಮೊತ್ತವನ್ನು ದಾಖಲಿಸ್ತಾ ಇದೆ ಅಲೈಟಿನ ತಂಡ ಕೂಡ. ಎಪ್ಪತ್ತ ತಂಡದ ಮೊತ್ತ. ಸ್ಕೋರ್ 78-2. ಈ ತರವಾದ ಶಾರ್ಟ್ ಆಗಿ ಬಿದ್ದಂತ ಈ ಒಂದು 4ನೇ ಚೆಂಡು ದೊಡ್ಡಮನೆ ರವಿ ಈ ಹಂತದಲ್ಲಿ ಸಿಂಧನಿಗೆ ಕ್ಯಾಚ್ ಅನ್ನು ನೀಡಿದ್ರು. ದೊಡ್ಡಮನೆ ರವಿ ಒಂದು ವಿಸ್ಫೋಟಕ ಇನ್ನಿಂಗ್ಸ್ ಕೂಡ ಇವಾಗ ಮುಕ್ತಾಯವನ್ನು ಕಂಡುಕೊಂಡ್ರು. ನಲವತ್ತ 2 ಓಟವನ್ನು ದಾಖಲಿಸಿ ರವಿ ವಾಪಸ್ ಆದ್ರು. ದೊಡ್ಡಮನೆ ರವಿ ಅಲೈಟಿನ ಪರವಾಗಿ.
ಅಣ್ಣ ಪ್ರೇಕ್ಷಕರು ಪಟಾಕಿಗಳನ್ನು ಎಸಿಬಾರದು, ಪ್ಲೇಯರ್ಸ್ ಸಮಸ್ಯೆ ಆಗುತ್ತೆ. ಪ್ಲೇಯರ್ಸ್ ಸಮಸ್ಯೆ ಆಗುತ್ತೆ. ಅಂಗಡ ಒಳಭಾಗ ಲಾಕ್ಷಿಕ ಭಾಗದಲ್ಲಿ ಬಹುಶಃ ಈ ಒಂದು ಚೆಂಡು ವೈಡ್ ಬಾಲಿನ ಸೇರ್ಪಡೆ. ತಡ ಮೊತ್ತ 79. ಹಲೋ ಅಣ್ಣ, ಕಸದ ಗಾಡಿ ಡ್ರೈವರ್ ಗಾಡಿ ಹತ್ರ ಬರ್ರಿ. ಕಸದ ಗಾಡಿ ಡ್ರೈವರು ಗಾಡಿ ಹತ್ರ ಬರಬೇಕು. ಉತ್ತಮ ಹೊಡೆತ ಈತನ ಮಧ್ಯೆ ಕವರ್ಸ್ ಭಾಗದಲ್ಲಿ ಮತ್ತೆ ಒಂದು ಹೆಚ್ಚುವರಿಯ ಸೇರ್ಪಾಡು. ಒಟ್ಟಾರೆಯಾಗಿ ತಡ ಮೊತ್ತ 7ನೇ ಓವರ್ ಮುಕ್ತಾಯ 86. ಒಟ್ಟಾರೆಯಾಗಿ 86ಕ್ಕೆ 3. ಇನ್ನು 3 ಓವರ್ಗಳು ಬಾಕಿ ಇದೆ. 7 ವಿಕೆಟ್ಸ್ ಅನ್ನು ಉಳಿಸಿಕೊಂಡು ಆಡ್ತಾ ಇರುವಂತಹ ಒಂದು ತಂಡ. ಆದಷ್ಟು ಸ್ಟೋಟ್ಗಳನ್ನು ಪೇರಿಸ್ತಾರೆ, ನೋಡಬೇಕಾಗಿದೆ. ಎಂಟನೇ ಓವರಿಗೆ ಆರಂಭ. ಮತ್ತೆ ಸಂತು ಲೆಫ್ಟಿ. ಮೊದಲ ಸೆಮಿಫೈನಲ್ ಜಯವನ್ನು ದಾಖಲಿಸಿತು PRC ಗ್ಲಾಡಿಯೇಟರ್ಸ್. ಮೇಘ 11 ಅನ್ನು ಸೋಲಿಸಿತ್ತು. ಇವಾಗ ಮತ್ತೊಂದು ಸೆಮಿಫೈನಲ್ ನಡೀತಾ ಇದೆ ವಿಜಯನಗರ ಮೈದಾನದಲ್ಲಿ. 35ನೇ ವಾರ್ಡ್ ವಾರಿಯರ್ಸ್ ಮತ್ತು ಎಲೈಟ್ ತಂಡಗಳು. ಅಂಗಡ ಭಾಗದಲ್ಲಿ 8ನೇ ಓವರ್. ಅಣ್ಣ ಪಟಾಕಿ ಹೊಡಿಬೇಡ್ರಿ ಪ್ರೇಕ್ಷಕರು, ಪ್ಲೇಯರ್ಸ್ ಸಮಸ್ಯೆ ಆಗುತ್ತೆ. ಅಂಗಡ ಭಾಗದಲ್ಲಿ ಮತ್ತೆ ಸಂತು. ಈ ಬರಸದ ಚೆಂಡು ಮತ್ತೊಂದು ಬಹಳ ಸುತ್ತಮುತ್ತ ಹೊಡೆತ. ದೀಪಕ್ ಕವರ್ಸಲ್ಲಿ ಒಂದೋಟ, 2ನೇ ಓಟವನ್ನು ಕೂಡ ಕ್ಲಿಯರ್ ಮಾಡಿಕೊಂಡ್ರು. ಆ ಒಂದೋಟವನ್ನು ಕ್ಲಿಯರ್ ಮಾಡಿಕೊಂಡ್ರು. ಸ್ಕೋರ್ 87. 87 ರನ್ಗಳನ್ನು ಕಲೆ ಹಾಕ್ತಾ ಇದೆ. 4 ವಿಕೆಟ್ಸ್ ಅನ್ನು ಕಳ್ಕೊಂಡ್ರು ಅಲೈಟಿನ ಒಂದು ತಂಡ. 8ನೇ ಓವರ್ನಲ್ಲಿ ಇನ್ನೂ ಕೂಡ 4 ಚೆಂಡುಗಳು ಬಾಕಿ ಇದೆ. RR ಪ್ರೀಮಿಯರ್ ಲೀಗಿನ ಸೆಕೆಂಡ್ ಸೆಮಿಫೈನಲ್
ಈ ತನ್ಮಧ್ಯೆ ಬಹಳ ಸುತ್ತಮುತ್ತ ದಸವನ್ನ ಕಂಡ್ರು ಸಂತು 10 ದಿನಗಳಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುವಂತಹ ಈ ಒಂದು ಟೂರ್ನಮೆಂಟಿನ ಅಂತಿಮ ದಿವಸ ಇವತ್ತು. ಅದ್ಯಾವ ತಂಡ ಇಲ್ಲಿ ಪ್ರಶಸ್ತಿಯನ್ನು ಗೆಲ್ತಾರೆ ನೋಡ್ಬೇಕಾಗ್ತಾ ಇದೆ. ರಿಟೈರ್ಡ್ ಔಟ್ ಆಗಿ ಆಟಗಾರ ಬಹುಶಃ ಮೌಲಾ ಅಂತ ಕಾಣುತ್ತೆ. ಒಂದೇ ರಿಟೈರ್ಡ್ ಆಟಿಗೆ ಇರೋದು, ಒಬ್ಬರಿಗೆ ಮಾತ್ರ. ಅಣ್ಣ ಕಸದ ಗಾಡಿ ಡ್ರೈವರ್ ಯಾರು ಆ ಕಡೆ ಬರ್ಬೇಕು, ಗಾಡಿ ಕಡೆ ಬರ್ರಿ. ಮುನ್ಸಿಪಾಲಿಟಿ ಕಸದ ಗಾಡಿ ಅವರು. ಶಶಾಂಕ್ ಅಲ್ಲ ಇದು, ಸರಿ ಓಕೆ. ಅಂಗಣ ಒಳಭಾಗದಲ್ಲಿ ಶಶಾಂಕನ ಸೇರ್ಪಡೆ ಹೊಸ ದಾಂಡಿಗೆ ಅಂಗಣ ಒಳಭಾಗದಲ್ಲಿ. ಈ ಬಾರಿ ಶಶಾಂಕ ಒಂದು ಬೀಸುವ ಪ್ರಯತ್ನವನ್ನು ಮಾಡಿದ್ರು. ಬಿರುಸಿನ ಆಟ ಕೈ ಹಾಕ್ತಾ ಇದ್ದಾರೆ, ಆದ್ರೆ ಓಟ್ಗಳು ಬರ್ತಾ ಇಲ್ಲ. ಒಂದು ಅದ್ದೂರಿ ಪಂದ್ಯಕೂಟ ಇದುವರೆ 10 ದಿನಗಳಲ್ಲಿ ಕೂಡ ಸಹಕರಿಸಿರುವಂತಹ ಎಲ್ಲ ಪ್ರೇಕ್ಷಕರು ಕ್ರೀಡಾಪಟುಗಳಿಗೆ ನಮ್ಮ ಕೃತಜ್ಞತೆ ಇರ್ತದೆ. ಫೌಂಡೇಶನ್ ಮುಖೇನ RR ಫೌಂಡೇಶನ್ 8ನೇ ಓವರ್ ಚಾತಿಯನ್ನು ಕಂಡುಕೊಂಡ್ರು. ಇನ್ನು ಕೂಡ ಈ ಓವರ್ನಲ್ಲಿ ಲಾಸ್ಟು ಶಶಾಂಕ ಈ ಹಂತದಲ್ಲಿ ಮತ್ತೆ ಓಟವನ್ನ ಕಾಣ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಬಿರುಸಿನ ಆಟವನ್ನ ಕಂಡಂತ LIT ಹಂತದಲ್ಲಿ ಓಟವನ್ನ ಪಡ್ಕೊಳ್ತಾ ಇಲ್ಲ. ಸ್ಕೋರ್ 87. ಕೊನೆ ಹಂತದಲ್ಲಿ 8ನೇ ಓವರ್ ಅಂತಿಮ ಒಂದು ಚೆಂಡಿನಲ್ಲಿ ಲಾಂಗ್ ಆದ ಭಾಗದಲ್ಲಿ ಒಂದು ಓಟ ಶಶಾಂಕನ ಖಾತೆಗೆ. ತಳಬೊತ್ತ 88. 8 ಓವರ್ಗಳ ಮುಕ್ತಾಯ, 88 ರನ್ಸ್ಗಳನ್ನು ಕಲೆ ಹಾಕಿರುವಂತಹ LIT ತಂಡ 4 ವಿಕೆಟ್ಸ್ಗಳನ್ನು ಕಳ್ಕೊಂಡ್ರು. 2 ಓವರ್ಗಳ ಮೊದಲ ಇನ್ನಿಂಗ್ಸಿನಲ್ಲಿ ಬಾಕಿ ಇದೆ. ಆ ನಿಟ್ಟಲ್ಲಿ ಆದಷ್ಟು ಓಟಗಳು ದಾಖಲಾಗ್ತದೆ, ನೋಡಬೇಕಾಗಿದೆ. ಎಲ್ಲ 60 ತಂಡಗಳನ್ನ ಬೇಗ ಮ್ಯಾಚ್ ಮುಂದರ್ಸಿ. ಮಳೆ ಸಮಸ್ಯೆ ಆದ್ರೆ ಮತ್ತೆ ಕಷ್ಟ ಆಗುತ್ತೆ, ಆದ್ರಿಂದ ಹೇಳ್ತಾ ಇದ್ದೇವೆ. 35ನೇ ವಾರ್ಡ್ ವಾರಿಯರ್ಸ್ 9ನೇ ಓವರ್ಗಾಗಿ ಗುರು ಬರ್ತಾ ಇದ್ದಾನೆ, ಮತ್ತೋರ್ವ ಬೌಲರ್ ಕೂಡ. 60 ತಂಡಗಳಿಗೆ ಕೂಡ ಫ್ರೀ ಎಂಟ್ರಿ. ಬಹುಶಃ ಇದು ಟೆನಿಸ್ ಬಾಲ್ ಕ್ರಿಕೆಟಿನ ಚರಿತ್ರೆಯಲ್ಲೇ ಮೊದಲಾಗಿದೆ. ಈ ಹಿಂದಿನ 2023ರಲ್ಲಿ ಬೆಂಗಳೂರಿನ ಫ್ರೆಂಡ್ಸ್ ತಂಡ 49 ತಂಡಗಳಿಗೆ ಫ್ರೀ ಎಂಟ್ರಿಯನ್ನು ಕೊಟ್ಟಿತ್ತು. ಆ ದಾಖಲೆ ಈಗ ಮುರಿತಾ ಇದೆ RR ಫೌಂಡೇಶನ್ ಮುಖಾಂತರ. 60 ತಂಡಗಳು ಐತಿಹಾಸಿಕ ನಗರಿ ವಿಜಯನಗರದಲ್ಲಿ ನಡೀತಾ ಇದೆ ಒಂದು ಟೂರ್ನಮೆಂಟ್ ಕೂಡ. 9ನೇ ಓವರ್ ಮೊದಲ ಚೆಂಡು ಫುಲ್ ಟಾಸ್ ಆಗಿತ್ತು. ಫೈನಲ್ ಅಣ್ಣ ದಯವಿಟ್ಟು ಪ್ರೇಕ್ಷಕರು ಪಟಾಕಿಗಳನ್ನು ಎಸಿಬೇಡಿ. ಸಾಗರ ಪಟಾಕಿ ಹೊಡೆಯೋದಾಗ ಹೇಳಿಬಿಡ್ರಿ. ನಿಮ್ಮ ತಂಡದವರು, ನಿಮ್ಮ ಸಪೋರ್ಟರ್ಸ್ ಎಲ್ಲ ಬಂದಿದ್ದಾರೆ. ಈ ತರಹದ ಉತ್ತಮ ರೀತಿಯ ಒಂದು ಎಸೆತ, ಓಟ್ಗಳು ಬರ್ತಾ ಇಲ್ಲ. ಕೊನೆ ಹಂತದಲ್ಲಿ ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇರುವಂತಹ ಸಾಗರ್. ಬಹುಶಃ ನಾಟ್ ಔಟ್ ಸಿಗ್ನಲ್ ಬರ್ತಾ ಇದೆ ನೋಡಿ. ಈ ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿಜೀವಿ ಯಾರು ಅಂತ ಕೇಳಿದಾಗ ಮನುಷ್ಯನೇ. ಈ ಮನುಷ್ಯನಿಂದ ಏನೆಲ್ಲ ಮಾಡೋದಕ್ಕಾಗತ್ತೆ ಅನ್ನೋದನ್ನ ಸಿದ್ದುವನ್ನು ನೋಡಿ ಕಲಿಬೇಕು. ಒಂದು ಡಿಫರೆಂಟ್ ಆಕ್ಷನ್ ಕೂಡ ಅಂಪೈರಿಂಗ್ ಅಲ್ಲಿ. ಗುರು ಒಂದು ಉತ್ತಮ ರೀತಿಯ ಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಬಾರಿ ಸ್ಲಾಗ್ ಓವರ್ಗಳಲ್ಲಿ ಓಟ್ಗಳು ಬರ್ತಾ ಇಲ್ಲ. ತಳಬೊತ್ತ 8ಕ್ಕೆ 5.
ಕ್ಷೇತ್ರ ರಕ್ಷಣೆ ಬದಲಾವಣೆ ಈ ಬಾರಿ ಸ್ಕ್ವೇರ್ನಾಗಲ್ಲಿದ್ದಂತ ಫೀಲ್ಡರ್ ಬಹುಶಃ ಗಲಿ ವಿಭಾಗದತ್ತ ಬರ್ತಾ ಇದ್ದಾರೆ. ರಶ್ಮಿ ರಾಜಶೇಖರ್ ಇಟ್ಟಾಳ್ ಮೇಡಮ್ ಅವರ ಪ್ರವರ್ತನೆಯಲ್ಲಿ ಅವರೇ ಆರಂಭಿಸಿರುವಂತಹ RR ಫೌಂಡೇಶನ್ ಟೂರ್ನಮೆಂಟ್ ನಡೆಸ್ತಾ ಇದೆ. ಗಗನ ಬರ್ರಿ ಈ ಕಡೆ. ಇಡೀ ಟೂರ್ನಮೆಂಟಿನ ಬಹುಶಃ ಈ 10 ದಿನಗಳ ದಾಖಲೆಯ ಪಂದ್ಯಾಟದಲ್ಲಿ ಮತ್ತೊಂದು ದಾಖಲೆ ಕೂಡ ಈ ಪಿಚ್ಚಿನ ಮಾರ್ಕಿಂಗ್ ಇರಬಹುದು, ಗ್ರೌಂಡ್ ಸೆಟ್ಟಿಂಗ್ ಇರಬಹುದು, ಅಥವಾ ಇನ್ನೆಲ್ಲ ರೀತಿಯಲ್ಲಿ ಅತಿ ದೊಡ್ಡ ಮಟ್ಟದ ಸಹಕಾರ ಖಡ್ಗಿ ಗಂಗಾಧರ್ ಮತ್ತವರ ಮಿತ್ರರು ಕೆಲಸವನ್ನ ಮಾಡ್ತಾ ಇದ್ದಾರೆ. 9ನೇ ಓವರ್ ಚಾನ್ಸಿಯನ್ನು ಕಂಡುಕೊಳ್ತಾ ಇದೆ. ಇದರ ಮಧ್ಯೆ ಬಹಳ ಸಮರ್ಥ ಒಂದು ಗುಡ್ ರಕ್ಷಣೆ ಕೂಡ, ಒಂದು ಉತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇರುವಂತಹ ಸಾಗರ್ ಸ್ಟಂಪ್ ಔಟ್ಗೆ ಮನವಿ ಮಾಡಿದ್ರು, ಓಟಗಳು ಬರ್ತಾ ಇಲ್ಲ. ಗುರು ಒಂದು ಹಂತಲ್ಲಿ ಎಸ್ಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಬಹುಶಃ ದೊಡ್ಡಮನೆ ರವಿ ಇರುವಷ್ಟು ಕಾಲ ಬಿರುಸಿನ ಆಟವನ್ನು ಲೈಟ್ ಆಡಿತು, ಆದ್ರೆ ಇವಾಗ ಕೊನೆ ಹಂತದಲ್ಲಿ ಓಟುಗಳು ಬರ್ತಾ ಇಲ್ಲ. ಉತ್ತಮ ರೀತಿಯಿಂದ ಫಾಸ್ಟ್ ಡೆಲಿವರಿ ತರ್ಮದ ಕವರ್ ಪಾಯಿಂಟ್ ಭಾಗದಲ್ಲಿ ಒಂದು ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯೂ ಕೂಡ ಈಗ ದಾಖಲಾಗ್ತಾ ಇದೆ 35ನೇ ವಾರ್ಡ್ನಲ್ಲಿ. ಇದುವರೆಗೆ ನಾವು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ತಳ ಮೊತ್ತ 90ಕ್ಕೆ 5. 9ನೇ ಓವರ್ ನಲ್ಲಿ ಈ ಪಂದ್ಯಾಟ ನಡೀತಾ ಇದೆ. ಮತ್ತೆ ಉತ್ತಮ ರೀತಿಯ ಹೊಡೆತ. 9ನೇ ಓವರ್ ಕೊನೆ ಹಂತದಲ್ಲಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕೂಡ ಲಾಂಗ್ ಆನ್ ಭಾಗದಲ್ಲಿ ದಾಖಲಾಗ್ತಾ ಇದೆ. ಓವರ್ ಮುಕ್ತಾಯ 91ಕ್ಕೆ 5. LIT ಮೊತ್ತ ಇನ್ನು 1 ಓವರ್ ಬಾಕಿ ಇದೆ. ಆ ನಿಟ್ಟಲ್ಲಿ ಆದಷ್ಟು ಓಟುಗಳು ದಾಖಲಾಗ್ತದೆ, ನೋಡ್ಬೇಕಾಗ್ತದೆ. ಮಧು ಅಣ್ಣನವರು ಕೂಡ ಈ ಒಂದು ಪಂದ್ಯಕೂಟ 24x7 ರೀತಿಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ನೀವು ಕೂತ್ಕೊಳ್ರಿ. ಗಂಗಣ್ಣ ಬಂದ್ರೆ ಟ್ರಂಪ್ ಬಂದ ಹಾಗೆ. ಕೊನೆ 1 ಓವರ್ ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಭೀಮಾ 35ನೇ ವಾರ್ಡಿನ ಬಹಳಷ್ಟು ಸೀನಿಯರ್ ಮೋಸ್ಟ್ ಲೆಜೆಂಡರಿ ಕ್ರಿಕೆಟರ್ ಕೂಡ ಭೀಮಾ. ಈ ಹಿಂದಿನ 1 ಓವರ್ನ ಬಹಳಷ್ಟು ಉತ್ತಮ ರೀತಿಯಲ್ಲಿ ಎಸ್ತಂತ ಭೀಮಾ ಈ ಅಂತಿಮ ಓವರಲ್ಲಿ ಅದೇನಾಗ್ತದೆ ನೋಡಬೇಕಾಗಿದೆ. ಅರ್ಮಾನ್ ಆಟವನ್ನು ಆಡ್ತಾ ಇದ್ದಾರೆ. ಅಂತಿಮ ಮೊದಲ ಚೆಂಡಿನಲ್ಲಿ ಭೀಮಾ ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ತನ್ನ ಮೂಲಕ ದಾಖಲಿಸ್ತಾ ಇರುವಂತಹ ಕೀಪರ್ ಸಾಗರ್ ಕೂಡ ಡ್ರೋನ್ ಕ್ಯಾಮರಾ ಟೂರ್ನಮೆಂಟ್ ಅನ್ನು ಚಿತ್ರೀಕರಣ ಮಾಡ್ತಾ ಇದೆ. ಇವತ್ತು ಅಂತಿಮ ದಿನವೂ ಕೂಡ ಮತ್ತೆ ಭೀಮಾ 2ನೇ ಬಾರಿ ಅರ್ಮಾನ್ ಎಸೆದ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಇವಾಗ ಒಂದು ಸುಲಭ
ಭೀಮಾ ಎಸಂದ ಈ ಒಂದು ಚೆಂಡು ಕೊನೆ ಹಂತದಲ್ಲಿ ಮಿಡ್ ವಿಕೆಟ್ ಅಲ್ಲಿ ಬಾಲ್ ಆ ನಿಟ್ಟಲ್ಲಿ ಫ್ರೀಟ್ ಅವಕಾಶ ಇದೆ ಇವಾಗ. ವಿಜಯನಗರ ಜಿಲ್ಲಾ ಕ್ರೀಡಾಂಗಣ ಒಳಭಾಗದಲ್ಲಿ ಜನಸಾಗರ RR ಫೌಂಡೇಶನ್ ಆಶ್ರಯ ನಡೀತಾ ಇರುವಂತ ಪಂದ್ಯಕೂಟ ಒಂದು ದಾಖಲೆಯನ್ನು ಬರಿತಾ ಇದೆ ಸಮರೋಪಾದಿ ಪ್ರೇಕ್ಷಕರು. ಈ ನಿಟ್ಟಲ್ಲಿ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆ ಸಮರ್ಪಿಸ್ತೇವೆ. ಇವಾಗ ತಂಡದ ಮೊತ್ತ 100ಕ್ಕೆ 8 101ರ ಟಾರ್ಗೆಟ್ ಇರ್ತದೆ 35ನೇ ವಾರ್ಡ್ ವಾರಿಯರ್ಸ್ ತಂಡಕ್ಕೆ. ಅಲೈಟಿನ ಮೊತ್ತ 100 ಫಾರ್ ಲಾಸ್ ಆಫ್ 9. 100ಕ್ಕೆ 9 101 ಓಟದ ಟಾರ್ಗೆಟ್ ಇರ್ತದೆ.
ಹಲೋ ಅಂಗಣ ಒಳಭಾಗದಲ್ಲಿ ಮಾತಾ ಮತ್ತು ಅಂಗಣ ಒಳಭಾಗದಲ್ಲಿ ಪಂದ್ಯಾಟದ ಆರಂಭ. ಪದಲವರ ರಸಗಾರಿಕೆ ಭಾಗವನ್ನು ಕಂಡ್ರು ಮಾತಾ ಸ್ಟ್ರೈಕರ್ ಅಲ್ಲಿ ಮಾತಾ ಮುಖ್ಯವಾಗಿ ಚೆಂಡು ಡೀಪ್ ಮಿಡ್ ವಿಕೆಟ್ ಸೀಮಾರ್ಕರ್ ಭಾಗದಲ್ಲಿ ಒಂದು ಬಾರ್ಚರಿ ಸಿಕ್ಸರ್ ಕೂಡ ಈ ಬಾರಿ ಮಾಂಥನ ಮುಖೇನ ಉತ್ತಮ ರೀತಿಯ ಹೊಡೆತ. 101 ಓಟವನ್ನು ಚೇಸ್ ಮಾಡ್ತಾ ಇರುವಂತ ತಂಡ. ಎರಡನೇ ಬಾರಿ ಆಸೆ ಒಂದು ಚೆಂಡು ಶಾರ್ಟ್ ಪಿಟ್ಗಳ ಭಾಗದಲ್ಲಿ ಬಾರಿ ಒಂದು ನಂಬರ ಸಾಧ್ಯ ರೀತಿಯ ಕ್ಯಾಚ್ ಮುಖ್ಯವಾಗಿ ಮಾಂತೇಶಿ ಬಾರಿ ಔಟ್ ಆಗಿ ವಾಪಸ್ ಆಗ್ತಾ ಇದ್ದಾರೆ. ಮೊದಲ ಚೆಂಡಿಗೆ ಸಿಕ್ಸರ್ ಸಮಾಂತ ವಾಪಸ್ ಆತಿಯನ್ನ ಕಂಡ್ರು. ಬಿರುಸಿನ ಆರಂಭವನ್ನ ಪಡ್ಕೊಂಡ ಮಾಂತನ ವಿಕೆಟ್ ಅನ್ನು ಉರುಳಿಸಂತ ಆಸಿಫ್ ಪಾನಿಟ್ಟಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ವಿಕೆಟ್ ಇವಾಗ ನೆಲಕ್ಕುರುಳ್ತಾ ಇದೆ. LITಗೆ ಬಹುಶಃ ವೆರಿ ಇಂಪಾರ್ಟೆಂಟ್ ಬ್ರೇಕ್ ಥ್ರೂ. ಮೊದಲವರ ಎರಡನೇ ಚೆಂಡಿನಲ್ಲಿ ಆಸಿಫಿ ಒಂದು ವಿಕೆಟ್ ಅನ್ನು ಉರುಳಿಸಿದ್ರು. ಹೊಸ ದಾಂಡಿಗನ ಸೇರ್ಪಡೆ. ಅಂಗಣ ಒಳಭಾಗದಲ್ಲಿ ನೀವು ಬ್ಯಾಟ್ಸ್ಮನ್ ಸಂತೋಷಿ ಎಂಟ್ರಿಯನ್ನು ಪಡ್ಕೊಂಡ್ರು. ಜಿ ಸಂತು ಬಹಳ ಸಮಯಗಳ ಬಳಿಕ ಬಹುಶಃ ಈ ಒಂದು ವಿಜಯನಗರ ಜಿಲ್ಲಾ ಕ್ರೀಡಾಂಗಣ ಒಳಭಾಗದಲ್ಲಿ ಸಮರೋಪಾದಿ ಪ್ರೇಕ್ಷಕರು. ಈ ಪಂದ್ಯಾಟ ಮುಗಿದ ತಕ್ಷಣವೇ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇರ್ತದೆ. ಆ ನಿಟ್ಟಲ್ಲಿ ದಾಖಲೆಯ ಪಂದ್ಯಕೂಟ ಅಂತಿಮ ದಿನ ಇವತ್ತು 10ನೇ ದಿನ ನಡೀತಾ ಇದೆ. ಜಿ ಸಂತುಗೆ ಸಂತ ಒಂದು ಚೆಂಡು ಡಾಟ್ ಬಾಲಿನ ಸೇರ್ಪಡೆ. ಕೊಪ್ಪಳದ ಅಜುಬಾಯ್ ಅನು ಮತ್ತು ನವೀನ್ ಜೊತೆಗೆ ಇವತ್ತು ಸಿದ್ದು ಸಾಂಗ್ಲಿ ಡ್ಯಾನ್ಸಿಂಗ್ ಅಂಪೈರ್ ಆಕರ್ಷಣೆಯನ್ನು ಪಡ್ಕೊಳ್ತಾ ಇದೆ. ಈ ತರ್ಮದ ಜಿ ಮತ್ತೊಂದು ಡಾಟ್ ಬಾಲ್ ಅನ್ನು ಕಾಣ್ತಾ ಇರುವಂತ ಆಟಗಾರ. ಮೊದಲ ಹಂತದಲ್ಲೇ ಬಹುಶಃ ಮಾಂತೇಶನ ವಿಕೆಟ್ ಪತನ ಒಂದಷ್ಟು ಟರ್ನಿಂಗ್ ಪಾಯಿಂಟ್ ಕೂಡ ಆಗ್ತಾ ಇದೆ ಈ ಹಂತದಲ್ಲಿ. ಅಲೈಟ್ ಈಗಲ್ಸಿನ ವಿರುದ್ಧ ಅಂಗಡಾಳ ಭಾಗದಲ್ಲಿ ಬಾರಿ ಕೊನೆ ಹಂತದಲ್ಲಿ ಮತ್ತೊಂದು ಬಹಳ ಸುಮಾರಿತ ಹೊಡೆತ. ಡೀಪ್ ಆಕ್ಷ ಕವರ್ಸಲು ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ನಡೀತಾ ಇದೆ. ಈ ರೀತಿಯಾಗಿ ತಂಡದ ಮೊತ್ತ 8 ಓಟಗಳು, 101ರ ಟಾರ್ಗೆಟ್ ಇರ್ತದೆ. ಭರ್ತಿ 100 ಓಟವನ್ನು ದಾಖಲಿಸಿತು ಅಲೈಟಿನ ತಂಡ.
ಓ, ಈ ಹಂತದಲ್ಲಿ ಮೊದಲಾದ ಕೊನೆ ಹಂತದಲ್ಲಿ ಜಿ ಸಂತು ಮುಖ್ಯವಾಗಿ ಚೆಂಡು ಅಲ್ಲಿ ಯಾರು ಪ್ರೇಕ್ಷಕರು ಒಳಗಡೆ ಬಂದು ದಾಖಲಾಗ್ತಾ ಇದೆ ಮೊದಲ ಓವರ್. ಇನ್ನು 9 ಓವರ್ಗಳು ಬಾಕಿ ಇದೆ. ಆ ನಿಟ್ಟಲ್ಲಿ 87 ಓಟದ ಅವಶ್ಯಕತೆ. ಮೊದಲ ಸೆಮಿಫೈನಲ್ 107 ಓಟವನ್ನು ಚೇಸ್ ಮಾಡಿತ್ತು ಮೇಘಾ 11 ವಿರುದ್ಧ PRC ಗ್ಲಾಡಿಯೇಟರ್ಸ್ ತಂಡ. 6.4 ಓವರ್ಸ್ ಅಲ್ಲಿ ಆ ಒಂದು ಸೆಮಿಫೈನಲ್ ಮುಗಿಸಿದ್ರು ಕೂಡ. ಅರ್ಮಾನ್ ಬರ್ತಾ ಇದ್ದಾನೆ, ಮತ್ತೋರು ಬೌಲರ್ ಈ ಬಾರಿ ಎಸ್ ಗಾರಿಕ ಭಾಗದಲ್ಲಿ. RR ಫೌಂಡೇಶನ್ ಮುಖಾಂತರ ಇವತ್ತು ಬಹಳಷ್ಟು ಸಮಾಜಮುಖಿ ಕೆಲಸಗಳು ನಡೀತಾ ಇದ್ದ ಹಾಗೆ 10 ದಿನಗಳ ಕಾಲ ಈ ಹಿಂದೆ 2 ಟೂರ್ನಮೆಂಟ್ಗಳ ಪ್ರಾಯೋಜಕತ್ವವನ್ನು ಕೂಡ RR ಫೌಂಡೇಶನ್ ಮಾಡಿತ್ತು. ಹೊಸೂರು ಮಾಗಡಿಯಲ್ಲಿ 3 ದಿನ, ಹೊಸ ಮಲ್ಲಪ್ಪನ ಗುಡಿಯ 1 ದಿನದ ಟೂರ್ನಮೆಂಟಿನ ಸಂಪೂರ್ಣ ಪ್ರಾಯೋಜಕತ್ವವನ್ನು ಕೂಡ ಮಾಡಿ ಇವತ್ತು ಇದು 3ನೇ ಟೂರ್ನಮೆಂಟ್. ಅದು ಕೂಡ ಒಂದು ಅದ್ದೂರಿ ಪಂದ್ಯಕೂಟ 10 ದಿನಗಳ ಕಾಲ. RR ಫೌಂಡೇಶನ್ ಪ್ರವರ್ತಕರು ಸಂಸ್ಥಾಪಕರು ಆಗಿರುವಂತಹ ರಶ್ಮಿ ಮೇಡಮ್ ಅವರು ಇವತ್ತು ಬೆಳಗಿನಿಂದಲೂ ಕೂಡ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ವೇದಿಕೆ ಅವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹದ್ದು ಒಂದು ಅದ್ದೂರಿ ಕ್ರಿಕೆಟ್ ಹಬ್ಬ. 60 ತಂಡಗಳು ಒಂದು ಹೊಸ ದಾಖಲೆ ನಿರ್ಮಿಸ್ತಾ ಇರುವಂತಹ RR ಫೌಂಡೇಶನ್. ಅರ್ಮಾನ್ ಈ ಬಾರಿ 2ನೇ ಓವರ್ ಆಡೋಣ. ಮೊದಲ ಚೆಂಡು ಬಹಳ ಸಮರ್ಥ ಹೊಡೆತ. ಡೀಪ್ ಅಕ್ಷ ಕವರ್ಸ್ ಅಲ್ಲಿ ಇವಾಗ ಓಟ್ಗಳು ಬರ್ತಾ ಇದ್ದಾರೆ. ರಾಜೇಶ್ 35ನೇ ವಾರ್ಡಿನ ಮತ್ತೋರ್ವ ಪ್ರಮುಖ ಆಟಗಾರ ಕೂಡ ಪಂದ್ಯಾಟವನ್ನು ಹಿಡಿತಕ್ಕೆ ತರಬೇಕಾದ್ರೆ ಬಹುಶಃ ಒಂದು ಅಗತ್ಯದ ಪಾರ್ಟ್ನರ್ಶಿಪ್ ಅನ್ನ ಇಲ್ಲಿ ಮಾಡಲೇಬೇಕಾಗಿದೆ, ಭಾಗಿದಾರಿಯನ್ನ ಕಟ್ಟಲೇಬೇಕಾಗಿದೆ. ಅನಿಲ್ ಸೋಪೂರ್ ಎರಡನೇ ಓವರ್ 2ನೇ ಚೆಂಡು ನಾಟ್ ಔಟ್. ಒಂದು ಡಿಫರೆಂಟ್ ಅರ್ಮಾನ್ ಎಸ್ಗಾರಿಕೆ ಭಾಗವನ್ನು ಕಡ್ಕೊಳ್ತಾ ಇದ್ದಾರೆ. ಜಿ ಸಂತೋಷ್ ಸ್ಟ್ರೈಕ್ ಪಡ್ಕೊಳ್ತಾ ಇರುವಂತ ಆಟಗಾರ. ಏತನ್ಮಧ್ಯೆ ಶಾರ್ಟ್ ಆಫ್ ಲೈನ್ ಡೆಲಿವರಿ ಬಹುಶಃ ಈ ಬಾರಿ ಜಿ ಸಂತು ಹೊಡೆತ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮತ್ತೊಂದು ಕ್ಯಾಚ್ ಆದ ಕೆಲವು ಅಲೈಟ್ ತಂಡ ಅರ್ಮಾನ್ ವಿಕೆಟ್ ಅನ್ನು ಪಡ್ಕೊಂಡ್ರು. 2ನೇ ಸೆಮಿಫೈನಲ್ ಈ ಹಂತದಲ್ಲಿ ಒತ್ತಡಕ್ಕೆ ಸಿಲುಕ್ತಾ ಇರುವಂತಹ ತಂಡ 35ನೇ ವಾರ್ಡ್ ತಂಡ 2 ಪ್ರಮುಖ ವಿಕೆಟ್ಸ್ ಗಳನ್ನು ಕಳ್ಕೊಂಡ್ರು. ಹತ್ತು ದಿನಗಳ ಕಾಲದ ಒಂದು ಟೂರ್ನಮೆಂಟ್ ಇಲ್ಲಿ ಸಾಗ್ತಾ ಇದೆ. ಈ ಒತ್ತಡ ಘಟ್ಟದಲ್ಲಿ ಬಹುಶಃ ಮೊದಲೇ ಹೇಳಿದ ಹಾಗೆ ಒಂದು ಪಾರ್ಟ್ನರ್ಶಿಪ್ ಅಂದ್ರೆ ಮಾತ್ರ ಈ ಪಂದ್ಯಾಟವನ್ನು ಹಿಡಿತಕ್ಕೆ ತರಬಹುದಾಗಿದೆ. ಇಲ್ಲದಿದ್ದರೆ ಈ ಒಂದು ಪಂದ್ಯ ಸೆಮಿಫೈನಲ್ ಮತ್ತೊಂದು ಬುಡವೆಲ್ಲ ಫಲಿತಾಂಶ ಆಗ್ತದೆ. ಅಲೈಟ್ ಕೂಡ ಬಹಳಷ್ಟು ಅಪಾಯಕಾರಿಗಳ ತಂಡ. ವರ್ಲ್ಡ್ ಕಪ್ ಅಲ್ಲಿ ಅರ್ಜೆಂಟೀನಾವನ್ನ ಸೋಲಿಸಿದಾಗ ಸ್ಪೈನ್ ಕೂಡ ಒಂದು ಡೇಂಜರಸ್ ತಂಡವಾಗಿತ್ತು. ಇಲ್ಲಿ ಆಲ್ಮೋಸ್ಟ್ ಅಲೈಟ್ ಕೂಡ ಸ್ವಲ್ಪ ಮಟ್ಟಿನ ಡೇಂಜರಸ್ ಆಗಿ ಕಾಣ್ತಾ ಇದೆ. 3 ಎಸೆಗಳ ಮುಕ್ತಾಯವನ್ನು ಕಂಡುಕೊಂಡ್ರು. 2ನೇ ಓವರ್ ಚಾಂತಿಯಲ್ಲಿ ಮತ್ತೆ ಅರ್ಮಾನ್ ಎಸೆಗಾರಿಕೆ ಭಾಗದಲ್ಲಿ ತಳಮೊತ್ತ 15ಕ್ಕೆ 2 ಮತ್ತೊಂದು ಗುಡ್ ಲೈನ್ ಡೆಲಿವರಿಯನ್ನು ಕಾಣ್ತಾ ಇರುವಂತಹ ಅರ್ಮಾನ್. ವೆರಿ ಇಂಪಾರ್ಟೆಂಟ್ ವಿಕೆಟ್ಗಳು ನೆಲಕ್ಕುರುಳ್ತಾ ಇದೆ. ಉದಯ್ ಹೊಸ ದಾಂಡಿಗರ ಸೇರ್ಪಡೆ.
ಅರ್ಮಾನ್ ತೀರಾ ಶಾರ್ಟ್ ಆಗಿ ಚೆಂಡುಗಳನ್ನು ಎಸೆತಾ ಇದ್ದಾರೆ. ಒಂದು ಹಂತದ ಮಿಸ್ಚಾರ್ಜ್ಮೆಂಟ್ ಅನ್ನು ಮಾಡ್ತಾ ಇರುವಂತ ಉದಯ್ ಓಟವನ್ನು ಕಾಣ್ತಾ ಇಲ್ಲ. ತನ್ನ ಮೊತ್ತ 15ಕ್ಕೆ 2. ದಾಖಲೆ ಸಂಖ್ಯೆ ಪ್ರೇಕ್ಷಕರು ಜನಸಾಗರ ಹೊಸಪೇಟೆಯಲ್ಲಿ ಒಂದು ಹೊಸ ಇತಿಹಾಸ ಕೂಡ RR ಫೌಂಡೇಶನ್ ಮುಖಾಂತರ. ಈ ತನ್ಮಧ್ಯೆ ಮತ್ತೊಂದು ಬಹಳಷ್ಟು ಉತ್ತಮ ರೀತಿಯ ಎಸೆತ, ಯಶಸ್ವಿ ಓವರ್. ಈ ಓವರ್ ನಲ್ಲಿ ಕೇವಲ ಒಂದು ಓಟವನ್ನು ಬಿಟ್ಕೊಟ್ರು, ಒಂದು ವಿಕೆಟ್ ಅನ್ನು ಪಡ್ಕೊಂಡ ಅರ್ಮಾನ್. 15ಕ್ಕೆ 2 ಓವರ್ಗಳ ಮುಕ್ತಾಯ. 48 ಎಸೆತ, 86 ಓಟದ ಅವಶ್ಯಕತೆ. 101 ಮೊತ್ತವನ್ನು ಚೇಸ್ ಮಾಡ್ತಾ ಇರುವಂತಹ ವಾರಿಯರ್ಸ್ 35ನೇ ವಾರ್ಡಿನ ಒಂದು ತಂಡ ಮುಂದಿನ ಹಂತದಲ್ಲಿ ಅದೇ ರೀತಿ ಆಟವನ್ನು ಆಡ್ತಾರೆ, ನೋಡ್ಬೇಕಾಗಿದೆ. ಬೇಗ ಆಡ್ಬೇಕು, ಮಳೆ ಬರೋ ಸಂಭವ ಐತೆ, ಮತ್ತೆ ಫೈನಲ್ ಮುಗಿದಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಅಣ್ಣ ಬೇಗ ಜಲ್ದಿ ಮ್ಯಾಚ್ ಮುಂದುವರಿಸಬೇಕು. ಸ್ಟುಡಿಯೋ ಸ್ಪೋರ್ಟ್ಸ್ ಮುಖಾಂತರವಾಗಿ ಕೂಡ ಈ ಒಂದು ಟೂರ್ನಮೆಂಟ್ ನೋಡುವ ಎಲ್ಲ ಅವಕಾಶಗಳಿದೆ. ಬೇಗ ಬೇಗ ಟೂರ್ನಮೆಂಟಿನ ಪ್ರಶಸ್ತಿಯನ್ನ ಗೆಲ್ಲಿ ಈ ಗಂಗಣ್ಣನನ್ನು ಕಂಡ್ರೆ ಕೆಲವರಿಗೆ ಭಯನೋ ಗೌರವನೋ ಗೊತ್ತಾಗೋದಿಲ್ಲ. ಗೌರವ, ಭಯ ಇಲ್ಲ ಬಿಡಿ. ಈ ಕ್ಯಾಪ್ಟನ್ಸಿ ಮಾಡುವಂಥದ್ದು, ಲೀಡರ್ಶಿಪ್ ಮಾಡುವಂಥದ್ದೆಲ್ಲ ಅದು ಸುಲಭದ ಕೆಲಸವೂ ಅಲ್ಲ. ಆ ನಿಟ್ಟಲ್ಲಿ 3ನೇ ಓವರ್ ಆರಂಭವನ್ನು ಕಂಡುಕೊಂಡ್ರು. ಲೆಫ್ಟಿ ಬೌಲರ್, ಈ ಬಾರಿ ತಂದ ಚೆಂಡು ಪಾಯಿಂಟ್ ಭಾಗದಲ್ಲಿ ಓಟ್ಗಳು ಬರ್ತಾ ಇಲ್ಲ. ರಾಜೇಶ ಆಟವನ್ನು ಆಡ್ತಾ ಇರುವಂತ ಒಂದು ಆಟಗಾರ ಕೂಡ. 15ಕ್ಕೆ 2, ಟಾರ್ಗೆಟ್ 101. ನಂತರ ಈ ತನ್ಮದಂಗಳ ಭಾಗದಲ್ಲಿ ಮತ್ತೊಂದು ಬಳಸುವಂತ ಹಾಡುತ್ತಾ ಲಾಂಗ್ ವಿಭಾಗದಲ್ಲಿ ಲಾಂಗ್ ಆಫ್ ನಡುವಣ ಅಲೈಟ್ ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣ. ಈ ಪಂದ್ಯಾಟ ಉಳಿಸೋದಕ್ಕಾಗಿ ಸ್ವಲ್ಪ ಮಟ್ಟಿಗೆ ಅಲೈಟಿನ ತಂಡ ಹೈ ಅಲರ್ಟ್ ಆಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಮೊತ್ತ 16ಕ್ಕೆ 2, ಒಂದು ಬಿಗು ಹೋರಾಟದ ಸೆಕೆಂಡ್ ಸೆಮಿಫೈನಲ್. ಈ ಬಾರಿ ಮತ್ತೊಂದು ಲೋ ಫುಲ್ ಟಾಸ್ ಚೆಂಡು ದೀಪಕ್ಷ ಕವರ್ಸ್ ಮೇಲ್ಭಾಗದಲ್ಲಿ ಇನ್ಸೈಡ್ ಔಟ್ ಆಗಿ ಬೌಂಡ್ರಿ ಸೇರ್ಪಡ. ಉದಯ್ ಮುಖ್ಯವಾಗಿ ಮತ್ತೆ 4 ಓಟಗಳು. ಒಂದು ಉತ್ತಮ ರೀತಿಯ ಹೊಡೆತವನ್ನ ಕಂಡಂತ ಆಟಗಾರ ಕೂಡ ಇನ್ಸೈಡ್ ಔಟ್ ಆಗಿ 4 ಓಟಗಳ ಸೇರ್ಪಡೆ. ತಳ ಮೊತ್ತ 20. ಮೊದಲ ಸೆಮಿಫೈನಲ್ ಒನ್ ಸೈಡೆಡ್ ಮ್ಯಾಚ್ ಆದ್ರೂ ಕೂಡ ಈ ಧರ್ಮದಾಂಗಲ ಭಾಗದಲ್ಲಿ ಕವರ್ಸ್ ಮೇಲ್ ಭಾಗದಲ್ಲಿ ಮತ್ತೊಂದು ಭರ್ಜರಿ ಹೊಡೆತ ಬೌಂಡ್ರಿ.
ತಂಡ ವೀರಭದ್ರ ನಾಯಕರ ನೇತೃತ್ವದ RR ಫೌಂಡೇಶನ್ ಅನ್ನ ಫೈನಲ್ ನಲ್ಲಿ ಸೋಲಿಸಿತ್ತು. ಆಡ್ರೋರ್ ನೀವೆಲ್ಲ ಗೆದ್ದಿದ್ರೆ ಏನು 5 ನಿಮಿಷ ಒಂದ್ಸಲ ಹೇಳ್ತೀನಿ ಈಗ. ಅಂಗಡ ಒಳಭಾಗದಲ್ಲಿ ಮತ್ತೆ ಬೌಲರ್ ದೊಡ್ಡ ಮನೆ ರವಿ ಎಸೆದ ಈ ಒಂದು ಚೆಂಡು ರಾಜೇಶನ ಮುಖ್ಯವಾಗಿ ಡೀಪ್ ಲಕ್ಷ್ಮೀ ನಾಲ್ಕನೇ ಓವರ್ ಮೊದಲ ಚೆಂಡಿನಲ್ಲಿ ಒಂದು ಭರ್ಜರಿಯ ಹೊಡೆತ. ರಾಜೇಶನ ಮುಖ್ಯವಾಗಿ ಸಿಕ್ಸರ್ ದಾಖಲಾಗ್ತಾ ಇದೆ. ಮತ್ತೆ ಫೈಟ್ ಪ್ಯಾಕ್ ನ ಸೂಚನೆ ಬರ್ತಾ ಇದೆ. ವಾರಿಯರ್ಸ್ ತಂಡ 35ನೇ ವಾರ್ಡಿನ ತಂಡ 30 ಓಟಗಳು ದಾಖಲಾಗ್ತಾ ಇದೆ. ವೀರಭದ್ರಣ್ಣ ಮತ್ತೆ ಸ್ಕಾರಿಗೆ ಬಂದ ದೊಡ್ಡ ಮನೆ ರವಿ. ಎರಡನೇ ಬಾರಿಗೆ ಸಂದ ಚೆಂಡು, ಈ ಬಾರಿ ಕೂಡ ಬ್ಯಾಕ್ ಫುಟ್ ನಲ್ಲಿ ಒಂದು ಉತ್ತಮ ರೀತಿಯ ಹೊಡೆತ. ಕವರ್ಸ್ ಭಾಗದಲ್ಲಿ ಒಂದು ಓಟ ಮಾತ್ರ ದಾಖಲಾಗ್ತಾ ಇದೆ. 31ರ ಮೊತ್ತ. ಇನ್ನು 70 ಓಟ. ಬೈಕ್ ಇದಾವೆ, ಹುಷಾರು, ಬೈಕ್ ಇದಾವೆ. 71 ಓಟದ ಅವಶ್ಯಕತೆ. ಲೆಫ್ಟಿ ಸಂತು ಆಟವನ್ನು ಆಡ್ತಾ ಇದ್ದಾರೆ ಈ ಹಂತದಲ್ಲಿ. 60 ಊಟ ರೆಡಿನಾ? ಮತ್ತೆ ರವಿ ದೊಡ್ಡಮನೆ ಎಸ್ಗಾರಿಕ ಭಾಗವನ್ನ ಕಂಡುಕೊಂಡ್ರು. ಎಲ್ಲಾ ಪ್ರೇಕ್ಷಕರು ಕೂಡ ಇನ್ನು 10 ನಿಮಿಷದಲ್ಲಿ ಊಟದ ವ್ಯವಸ್ಥೆ ಆರಂಭ ಆಗುತ್ತೆ. 10ನೇ ದಿನದ ಕಾರ್ಯಕ್ರಮ. ಎಲ್ಲ ಪ್ರೇಕ್ಷಕ ವೀಕ್ಷಕರು ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ ಆರಂಭ ಆಗುತ್ತೆ. RR ಫೌಂಡೇಶನ್ ಮುಖೇನ ಒಂದು ದಾಖಲೆ ಐತಿಹಾಸಿಕ ನಗರದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ. ಲೆಫ್ಟಿ ಸಂತು ಒಂದು ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಲೆಗ್ ಬಾಯ್. ತಳ ಮೊತ್ತಕ್ಕೆ ಒಂದು ಓಟ ಸೇರ್ಪಡೆ. 31ಕ್ಕೆ 3. ಅಣ್ಣ ಕ್ಲೀನ್ ಬೋಲ್ಡ್ ಈಗ. ಬೋಲ್ಡಿಗ ಸರಿ, ಓಕೆ. ಒಂದು ಟೀಮಿಗೆ ಒಂದೇ ರಿವ್ಯೂ ಇರೋದು. ಫೇಲ್ ಆಯ್ತು ಅಂದ್ರೆ ಮತ್ತಿಲ್ಲ. ಪಾಸ್ ಆದ್ರೆ ಮಾತ್ರ ರಿವ್ಯೂ ಇರ್ತದೆ, ಫೇಲ್ ಆದ್ರೆ ಮತ್ತೆ ಅದು ಮುಗಿಯುತ್ತೆ. ಯಾರು ಪ್ರೇಕ್ಷಕ ನೋಡಿ, 2 ಕಡೆಗಳಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೇವೆ. LED ಸ್ಕ್ರೀನ್ ಬ್ಯಾಕ್ ಸೈಡ್ ಒಂದು ಕಡೆ, ಮತ್ತೊಂದೆಡೆ ಸರಿ ಊಟದ ವ್ಯವಸ್ಥೆ ಆರಂಭ ಆಗಿದೆ. 2 ಕಡೆ ತಟ್ಟೆಗಳನ್ನ ಎಲ್ಲೆಲ್ಲಿ ಬಿಸಾಡಬೇಡಿ, ಸ್ವಚ್ಛತೆಯನ್ನು ಕಾಪಾಡಬೇಕು. ಅಲ್ಲಿ ಕಸದ ಗಾಡಿಯೇ ಇದೆ, ಅಲ್ಲಿಗೆ ಬಂದು ನೀವು ಪ್ಲೇಟ್ಸ್ಗಳನ್ನು ಹಾಕಿ ಸಹಕರಿಸಬೇಕು. ಸ್ವಚ್ಛತೆ ನಮಗೆ ಬಹಳಷ್ಟು ಪ್ರಾಮುಖ್ಯ. ಇವತ್ತು 10ನೇ ದಿನ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇರ್ತದೆ ಫೌಂಡೇಶನ್ ಮುಖೇನ. ಅರ್ಜೆಂಟ್ ಮಾಡಬೇಡ್ರಿ, ಎಲ್ಲರೂ ಲೈನಲ್ಲಿ ಹೋಗ್ಕೊಂಡು ಊಟ ಮಾಡಿ, ನೀಟಾಗಿ ಹೋಗ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ, ತೊಂದರೆ ಇಲ್ಲ. 3 ಕಸದ ಗಾಡಿಗಳನ್ನು ಇಟ್ಟಿದ್ದೇವೆ. ಪ್ಲೇಟ್ಸ್ಗಳನ್ನು ಅದರಲ್ಲೇ ಹಾಕಿ ಸಹಕರಿಸಬೇಕು. ಬಂದಿರುವಂತ ಎಲ್ಲ ಪ್ರೇಕ್ಷಕರು ಮತ್ತು ಕ್ರೀಡಾಪಟುಗಳು ದಯವಿಟ್ಟು ಗಮನಿಸಿ, 3 ಕಸದ ಗಾಡಿಗಳನ್ನು ಇಟ್ಟಿದ್ದೇವೆ. ಅಲ್ಲಿಯೇ ನಿಮ್ಮ ಊಟದ ತಟ್ಟೆಗಳನ್ನು ಹಾಕಬೇಕು. ಫೀಲ್ಡಿಂಗ್ ಸೈಡ್ ಅವ್ರದ್ದು ರಿವ್ಯೂ ಮುಗಿಯಿತು. ನೀವೇ ಅಪೀಲ್ ಮಾಡಿರುವಂತದ್ದು. ಇದು ಲೆಗ್ ಬಾಯ್
ಕಾಲ್ ಮೇಲೆ ಬರೆದಿದೆ ಅನ್ನುವಂತ ಸೂಚನೆ. ಆದ್ದರಿಂದ ತಂಡದ ಮೊತ್ತಕ್ಕೆ ಯಾವುದೇ ರವಿ ದೊಡ್ಡಮನೆ ಅಂತ ಈ ಒಂದು ಚೆಂಡು ಮತ್ತೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೋಟ ಬೈಮುಖೇನ ಅನ್ನುವಂತ ಸೂಚನೆ. 101 ಓಟವನ್ನು ಚೇಸ್ ಮಾಡ್ತಾ ಇರುವಂತ ತಂಡ 35ನೇ ವಾರ್ಡ್ ತಂಡ ಸೆಮಿಫೈನಲ್ ಆಡ್ತಾ ಇದೆ ಅಲೈಟಿನ ವಿರುದ್ಧ. I need a break. ಹರಿ ಎಲ್ಲಿದೆಯೋ ಬಾಸ್ ನಿನ್ನನ್ನು ಹುಡುಕ್ತಿದ್ದಾರೆ. ಸಂತು ಕೊನೆ ಹಂತದಲ್ಲಿ ಥರ್ಡ್ ಮಾರಿ ಭಾಗದಲ್ಲಿ ಒಂದೋಟ ಕ್ಲಿಯರ್ ಮಾಡಿದ್ರು. ಒಟ್ಟಾರೆ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4ನೇ ಓವರ್ ಮುಕ್ತಾಯದಲ್ಲಿ 34ಕ್ಕೆ 3. ಆ ನಿಟ್ಟಲ್ಲಿ 6 ಓವರ್ಗಳು 67 ಓಟದ ಅವಶ್ಯಕತೆಯೂ ಕೂಡ. ಮೊದಲ ಸೆಮಿಫೈನಲ್ ಬಹಳಷ್ಟು ಕುತೂಹಲಕಾರಿ ಅಂತ್ಯವನ್ನ ಕಂಡಿತು. ಈ ಪಂದ್ಯಾಟ ಮತ್ತೆ ಕುತೂಹಲವನ್ನು ಉಳಿಸುವ ಸಾಧ್ಯತೆಗಳು ಕೂಡ ಇದೆ. 6 ಓವರ್ಗಳು 67 ಓಟದ ಅವಶ್ಯಕತೆ. ಅಲ್ಲಿ ಅಂಗಡ ಒಳಭಾಗದಲ್ಲಿ ಶಶಾಂಕರ ಸೇರ್ಪಡೆ 5ನೇ ಓವರ್ಗಾಗಿ ಅಲೈಟಿನ ತಂಡ. ಬೇಗ ಬೇಗ ಸೋಯಲ್ ಅಣ್ಣ ಬೇಗ ಪಂದ್ಯಾಟ ಮುಂದುವರಿಸಬೇಕು. ಸಂತು ಆಟವನ್ನು ಆಡ್ತಾ ಇದ್ದಾರೆ. 10 ದಿನಗಳ ಕಾಲದ ಈ ಒಂದು ಕ್ರಿಕೆಟಿನ ಮಹಾ ಸಂಗ್ರಾಮ RR ಪ್ರೀಮಿಯರ್ ಲೀಗ್ 2026ರ 10ನೇ ದಿನ ಸೆಕೆಂಡ್ ಸೆಮಿಫೈನಲ್. ಫೈನಲ್ ಪಂದ್ಯಾಟ ಸರಿಯಾಗಿ 3 ಗಂಟೆಗೆ ಆರಂಭ ಆಗ್ತದೆ. ಈ ಪ್ರತಿಷ್ಠಿತವಾಗಿರುವಂತಹ ಟೂರ್ನಮೆಂಟ್ RR ಟೂರ್ನಮೆಂಟಿನ ಪ್ರಶಸ್ತಿಯನ್ನ ಅದ್ಯಾವ ತಂಡ ತನ್ನ ತೆಕ್ಕೆಗೆ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಶಶಾಂಕ ಬಂದ್ರು. ಈತನ ಮಧ್ಯೆ ಬಹಳಷ್ಟು ಉತ್ತಮ ಎಸೆತ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಅಲೈಟಿನ ಪರವಾಗಿ ಬಹಳಷ್ಟು ಉತ್ತಮ ಎಸವು ಕೂಡ. ಮೂವತ್ತ ಮೊತ್ತ ದಾಖಲಾಗ್ತಾ ಇದೆ. ಟಾಸ್ ಗೆದ್ದಂತ 35ನೇ ವಾರ್ಡ್ ತಂಡ ಫೀಲ್ಡಿಂಗ್ ಅನ್ನು ಮಾಡಿತ್ತು. ಮತ್ತೆ ಶಶಾಂಕ 5ನೇ ಓವರ್ 2ನೇ ಚೆಂಡಲ್ಲಿ ಒಂದು ಉತ್ತಮ ರೀತಿಯ ಹೊಡೆತ. ಡೀಪ್ ಹಿಟ್ಗಳ ಭಾಗದಲ್ಲಿ ಒಂದೋಟ ಸೇರ್ಪಡೆ. 35ರ ಮೊತ್ತ ದಾಖಲಾಗ್ತಾ ಇದೆ. ಇನ್ನು ಕೂಡ ತಂಡದ ಮತ್ತೊಬ್ಬ ಪ್ರಮುಖ ಆಟಗಾರ ರಾಜೇಶ್ ಅಂಗಡ ಒಳಭಾಗದಲ್ಲಿದ್ದಾರೆ. ಸಾಗರ್ ವೈಟಿಂಗ್ ಲಿಸ್ಟ್ ಅಲ್ಲಿರುವಂತಹ ಮತ್ತೋರ್ವ 35ನೇ ವಾರ್ಡ್ನ ಪ್ರಮುಖ ಆಟಗಾರ ಕೂಡ. ಶಶಾಂಕ 5ನೇ ಓವರ್ನ 3ನೇ ಎಸೆವನ್ನು ಕಂಡುಕೊಳ್ಬೇಕಾಗ್ತಾ ಇದೆ. 3 ಗಂಟೆಗೆ ಸರಿಯಾಗಿ RR ಫೈನಲ್ ನಡೀತದೆ. ಮೊದಲ ತಂಡವಾಗಿ PRC ಗ್ಲಾಡಿಯೇಟರ್ಸ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡ ಮೊದಲ ತಂಡವೂ ಕೂಡ. ಅಣ್ಣ
ಅಲೈಟ್ ಅವರು ಸ್ವಲ್ಪ ಬೇಗ ಬಂದು ಆಟ ಮುಂದುವರಿಸಬೇಕು. ಶಶಾಂಕ ಈ ಬಾರಿ ಮತ್ತೊಂದು ಉತ್ತಮ ಕೆಲಸವನ್ನ ಕಂಡ್ರು. ಇನ್ಸೈಡ್ ಅಜ್ ಆಗ್ತಾ ಇದೆ. ಒಂದು ಓಟ ಲಾಕ್ ಸ್ಲಿಪ್ ನಲ್ಲಿ ಸೇರ್ಪಡೆ. ತಳಮೊತ್ತ 36, 65 ಓಟ ದಾಖಲಾಗಬೇಕಾಗಿದೆ. ಮೊದಲ ಸೆಮಿಫೈನಲ್ ಅಲ್ಲಿ ಬಿಟಿ ರಾಜ ಈ ಟೂರ್ನಮೆಂಟ್ ಅತ್ಯಂತ ವೇಗದ ಅರ್ಧ ಶತಕವನ್ನು ದಾಖಲಿಸಿದ್ರು. 16 ಎಸ್ಗಳಲ್ಲಿ 55. ಈ ಬಾರಿ ಶಶಾಂಕ ಉತ್ತಮ ರೀತಿಯ ಎಸ್ಗಳನ್ನು ಕಂಡುಕೊಂಡ್ರು. ಚಲ ಸೇರ್ಪಡೆ ರನ್ ಪಡ ಅವಕಾಶ ಇತ್ತು. ಬಹಳಷ್ಟು ಉತ್ತಮ ರೀತಿಯ ಓಟಗಾರಿಕೆ ಕೂಡ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅಲ್ಲಿ ಲೆಫ್ಟಿ ಸಂತು ಮತ್ತು ರಾಜ ಆಟವನ್ನು ಆಡ್ತಾ ಇದ್ದಾರೆ. ತಳಮೊತ್ತ 38. 3 ಹೋದರಿ ಆಘಾತವನ್ನ ಕಂಡಂತ ಒಂದು ತಂಡ. ಕೊನೆ ಹಂತದಲ್ಲಿ ಬಹಳಷ್ಟು ಬರ್ತದೆ ಔಟ್ ಸ್ವಿಂಗ್ ಡೆಲಿವರಿ. 35ನೇ ವಾರ್ಡಿನ ಆಟಗಾರ ಬಹುಶಃ ಮೂಗುದಾರ ತೊಡಿಸುವ ಪ್ರಯತ್ನ ಒಂದು ಹಂತದಲ್ಲಿ ಮಾಡ್ತಾ ಇರುವಂತ ಶಶಾಂಕನ ಓವರ್ ಕೂಡ ಒತ್ತಡಕ್ಕೆ ಸೆಲೆಕ್ಟ್ ಇದೆ ವಾರಿಯರ್ಸ್ ತಂಡ. ಈ ತರ್ಮದೆ 5ನೇ ಓವರ್ ಕೊನೆ ಚೆಂಡಿನಲ್ಲಿ ಮಿಡ್ ವಿಕೆಟ್ ಸೀಮಾರಿಕರ ಭಾಗದಲ್ಲಿ ಒಂದು ಭರ್ಜರಿ ಸಿಕ್ಸರ್ ಕೂಡ ಲೆಫ್ಟಿ ಸಂತು ಮುಖೇನ. Between me and paradise. ಗೆದ್ದರಿಗ ಅಂಗಡಗಳ ಭಾಗದಲ್ಲಿ ತಳಮೊತ್ತ 44. ಅಂತಿಮ 5 ಓವರ್ಗಳು 57 ಓಟದ ಅವಶ್ಯಕತೆ. ಒಂದೊಮ್ಮೆಗೆ ಈ ಒಂದು ಟೂರ್ನಮೆಂಟಿನ ಜಯವನ್ನು ದಾಖಲಿಸಿದ್ರೆ ಟೂರ್ನಮೆಂಟ್ ಪ್ರಶಸ್ತಿಯನ್ನ 35ನೇ ವಾರ್ಡಿನ ವಾರಿಯರ್ಸ್ ತಂಡ ಗೆದ್ದ ಪಕ್ಷ ಪ್ಲೇಸ್ಟೋರ್ ಕಡೆಯಿಂದ ಗಂಗಣ್ಣನವರ ಕಡೆಯಿಂದ 5,001 ರೂಪಾಯಿಗಳ ಕೊಡುಗೆ ಇರ್ತದೆ ಈ ತಂಡಕ್ಕೆ ಮಾತ್ರ. ಉದಯ ಬೇಗ ಬೇಗ ಹೋಗ್ಬೇಕು. ಏನಂದ್ರೆ ಎಲ್ಲ ಪ್ರೇಕ್ಷಕರು ಊಟದ ತಟ್ಟೆಗಳನ್ನು ದಯಮಾಡಿ ಗಮನಿಸಿ. ಕಸದ ಗಾಡಿಯಲ್ಲಿ ತಂದು ಹಾಕಬೇಕು. 3 ಗಾಡಿಗಳನ್ನು ಇಟ್ಟಿದ್ದೀವಿ. ಕಸದ ಗಾಡಿಗಳು ಊಟ ಮಾಡಿದ ನಂತರ ಎಲ್ಲೆಂದ್ರಲ್ಲಿ ಪ್ಲೇಟ್ ಬಿಸಾಡಬೇಡಿ. ಆ ಗಾಡಿಗೆ ಬಂದು ಹಾಕಿ ಸಹಕರಿಸಬೇಕು. ಬೌಲರ್ ರವಿ ಮತ್ತೆ ದೊಡ್ಡ ಮನೆ ರವಿ ಬಂದ್ರು ಸ್ಕಾರಿಕೆ ಭಾಗದಲ್ಲಿ. 5 ಓವರ್ಗಳು 57 ಓಟದ ಅವಶ್ಯಕತೆ. 7 ವಿಕೆಟ್ಸ್ ಅನ್ನು ಉಳಿಸಿ ಆಡ್ತಾ ಇರುವಂತಹ ಒಂದು ತಂಡ 35ನೇ ವಾರ್ಡ್ ತಂಡ ಸೆಮಿಫೈನಲ್ ಆಡ್ತಾ ಇದೆ ವಿಜಯನಗರ ಮೈದಾನದ ಒಳಭಾಗದಲ್ಲಿ. ಅಣ್ಣ ಜಲ್ದಿ ಮ್ಯಾಚ್ ಮುಗಿಸ್ಬೇಕು. ಲೇಟ್ ಆಗುತ್ತೆ ಅಂಪೈರ್. ಇನ್ನು 5 ಓವರ್ ಜಲ್ದಿ ಮುಗಿಸಿ. ರವಿ ಬಾರ್ ರಾಜೇಶ್ ಹೆಸರದ ಒಂದು ಚೆಂಡು ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಆ ನಿಟ್ಟಲ್ಲಿ 60 ತಂಡಗಳ ನಡುವೆ ನಡೀತಾ ಇರುವಂತಹ ಈ ಒಂದು ಪ್ರಶಸ್ತಿಯ ಕಾಳಗ. ಇನ್ನು ಮುಂದಿನ ಒಂದು ಹಂತ ಮಾತ್ರ ಬಾಕಿ ಇದೆ. ಫೈನಲ್ ಪಂದ್ಯಾಟ. ಯಾರು ಪ್ರಶಸ್ತಿಯನ್ನು ತಮ್ಮ ಮಡಿಲಿಗೆ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಈ ತನದ ಉತ್ತಮ ರೀತಿಯ ಹೊಡೆತ ಬ್ಯಾಕ್ ಫುಟ್ ಲಾಂಗಲ್ ಭಾಗದಲ್ಲಿ ಚೆಂಡು. ಒಂದು ಹಂತದಲ್ಲಿ ಅರ್ಮಾನ್ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯಿಂದ ಮಾಡ್ತಾ ಇರುವಂತಹ ಆಟಗಾರರ ಕೂಡ ಎಲೈಟ್ ನಲ್ಲಿ ಮತ್ತೆ 2 ಓಟಗಳ ಸೇರ್ಪಡೆ 46.
ಮೂರು ಹೋದರಿ ಆಘಾತವನ್ನ ಕಂಡುಕೊಳ್ತಾ ಇರುವಂತಹ ಒಂದು ತಂಡ. ಮತ್ತೆ ರವಿ ಎಸ್ ಗಾನಿಕ ಭಾಗದಲ್ಲಿ ದೊಡ್ಡಮನ ಈ ಭಾರತದ ಚೆಂಡು ಮಾಸ್ಟರಿಂಗ್ ಪಾಯಿಂಟ್ ರೂಪದಲ್ಲಿ ಬಾರಿ ಕ್ಲೀನ್ ತನ್ಮೂಲಕವಾಗಿ ಒಂದು ಉತ್ತಮ ರೀತಿಯ ಪರಿಸ್ಥಿತಿಯಲ್ಲಿ ವಿಕೆಟ್ ಅನ್ನು ಪಡ್ಕೊಳ್ತಾ ಇರುವಂತಹ ಲೈಟ್ ತಂಡ. ಸಾಗರ್ ಬರ್ತಾ ಇದ್ದಾನೆ ಅಂಗನವಾಳ ಭಾಗದಲ್ಲಿ. ಬಹುತೇಕ ಈ ಪಂದ್ಯದ ಅಳಿ ಉಳಿವಿನ ಪ್ರಶ್ನೆ ಸಾಗರ್ ಆಟದ ಮೇಲೆ ಉಳ್ಕೊಳ್ತಾ ಇದೆ. 35ನೇ ವಾರ್ಡಿನ ಪ್ರಮುಖ ಆಟಗಾರರ ಕೂಡ ಆ ನಿಟ್ಟಲ್ಲಿ ಒಂದು ಉತ್ತಮ ರೀತಿಯ ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇರುವಂತಹ ದೊಡ್ಡಮನೆ ರವಿ ಪಂದ್ಯ ಆಟವನ್ನು ಆಡ್ತಾ ಇದ್ದಾರೆ. ರವಿ ಅವರು ಇನ್ನೊಂದು ವಿಕೆಟ್ ಕಡೆ ವಿಕೆಟ್ ಪಡ್ಕೊಂಡ್ರೆ ಶ್ರೀನಿವಾಸ್ ಕಡೆಯಿಂದ 1,000 ರೂಪಾಯಿಗಳು ಇರ್ತದೆ. ಇತರ ಭಾಗದಲ್ಲಿ ಸಾಗರ್ ಇನ್ನಿಂಗ್ಸಿನ ಮೊದಲ ಚೆಂಡಲ್ಲಿ ಭರ್ಜರಿ ಹೊಡೆತ ಲಾಂಗ್ ಸಿಕ್ಸರ್ ಕೂಡ ಈ ಬಾರಿ. ಭಾಗದಲ್ಲಿ 52ಕ್ಕೆ 4 ಸಾಗರ್ ಹೊಡೆತ. ಮತ್ತೆ ರವಿ ಎಸೆದ ಒಂದು ಚೆಂಡು ಕೊನೆ ಹಂತದಲ್ಲಿ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಂದು ಉತ್ತಮ ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇರುವಂತಹ ಲೈಟ್ ಆಟಗಾರ. ದೊಡ್ಡ ಮನೆ ರವಿ ಅವರು ವಿಕೆಟ್ ಪಡ್ಕೊಳ್ತಾರೋ ನೋಡಬೇಕಾಗಿದೆ. ಕೊನೆ ಹಂತದಲ್ಲಿ ಬಹುಶಃ ವೈಡ್ ಬಾಲ್ ಇನ್ನೊಂದು ಅವಕಾಶದ ವಿಕೆಟ್ ಅನ್ನು ಪಡ್ಕೊಂಡ್ರೆ 1,000 ರೂಪಾಯಿಗಳು ಶ್ರೀನಿವಾಸ್ ಅವ್ರ ಕಡೆಯಿಂದ. ಸಾಗರ್ ಮುಖ್ಯವಾಗಿ ಸಾಗರ್ ಮುಖೇನ ₹500 ಇವಾಗ 4 ಓವರ್ಗಳು 42 ಓಟದ ಅವಶ್ಯಕತೆ. ಸಾಗರ್ ಬಂದ ನಂತರ ಪಂದ್ಯದ ಚಿತ್ರಣ ಬದಲಾಗುವ ಸಾಧ್ಯತೆಗಳನ್ನ ಕಾಣ್ತಾ ಇದೆ ಅಂಗನವಾಳ ಭಾಗದಲ್ಲಿ. ಗಾಡಿ ಮಂಜು ಹಂಗಂದ್ರೆ 4 ಓವರ್ಗಳು ಬಾಕಿ ಇದೆ. ಈ ಹಂತದಲ್ಲಿ ಶಶಾಂಕ
ಮತ್ತೆ ಸಾರಿಕಾ ಭಾಗವನ್ನ ಕಂಡುಕೊಳ್ತಾ ಇದ್ರೆ ಒಂದು ಡಿಪಾರ್ಟ್ಮೆಂಟ್ ಚಿಕ್ಕವರಿಗೆ ಡಿಪಾರ್ಟ್ಮೆಂಟಿನ ಹೊನ್ನೂರಪ್ಪ ನಾಯಕಣ್ಣ ಅವರು ಪೊಲೀಸ್ ಹೊಸ ಬೌಲರ್ ಶಶಾಂಕ ಬಂದರು. ಯಾರ್ದನ ಗಾಡಿಗೆ ಇದಾಯ್ತಂದ್ರೆ ತೊಂದರೆ ಆಗುತ್ತೆ ಅದಕ್ಕೆ ಇನ್ನೇನು. ಏಳನೇ ಓವರ್ ಮೊದಲ ಚೆಂಡು, ಮತ್ತೊಂದು ವೈಡ್ ಬಾಲ್, ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬೀಳ್ತಾ ಇರುವಂತಹ ಚೆಂಡು. 60ರ ಮೊತ್ತ, 60ಕ್ಕೆ 4 ವಿಕೆಟ್ ಕಳ್ಕೊಂಡಂತ ಒಂದು ತಂಡ. 41 ಓಟದ ಅವಶ್ಯಕತೆ. ಅಂಗಳ ಒಳಭಾಗದಲ್ಲಿ 7ನೇ ಓವರ್ ಮೊದಲ ಒಂದು ಹಂತದಲ್ಲಿ ಲೆಫ್ಟಿ ಸಂತೋಷ್ ಅಂತ ಈ ಒಂದು ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಕ್ಯಾಚ್ ಆಗ್ತಾ ಇದೆ. 60 ಅಡ್ಗಿಸಿದ ಮತ್ತೊಬ್ಬ ಆಟಗಾರನ ಸೇರ್ಪಡೆ. 23 ಎಸೆಗಳಲ್ಲಿ 41 ಓಟದ ಅವಶ್ಯಕತೆ. 23 ಎಸೆತ 41ರ ಗುರಿ. ಅದ್ಯಾವ ತಂಡ? 2ನೇ ತಂಡವಾಗಿ RR ಪ್ರೀಮಿಯರ್ ಲೀಗ್ ಅಲ್ಲಿ ಫೈನಲ್ ಟಿಕೆಟ್ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಒಂದು ಅದ್ದೂರಿ ಕ್ರಿಕೆಟ್ ಪಂದ್ಯಕೂಟ ಎಲ್ಲಿ ಸಾಗ್ತಾ ಇದೆ. ಊಟದ ಪ್ಲೇಟ್ಗಳನ್ನ ಕಸದ ಗಾಡಿಗೆ ಹಾಕ್ಬೇಕು. 3 ಕಡೆ ಗಾಡಿಗಳನ್ನ ಇಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಸ್ವಚ್ಛತೆ ಕಾಪಾಡಬೇಕು. ಮೊದಲ ಚೆಂಡಿನಲ್ಲಿ ವಿಕೆಟ್ ಉರುಳ್ತಾ ಇದೆ. ಮತ್ತೆ ಶಶಾಂಕ ಈತನ ಮಧ್ಯೆ ಸಿದ್ಧಗೆಸದ ಒಂದು ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪ್ರಸಕ್ತ ಪರಿಸ್ಥಿತಿ ಇದೆ. ಎಲೈಟ್ ತಂಡ ಸಾಗರ್ ವಿಕೆಟ್ ನ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಕಂಡುಕೊಳ್ತಾ ಇದೆ. 7ನೇ ಓವರ್ ಚಾತಿಯನ್ನು ಕಂಡುಕೊಂಡ್ರು. ಮತ್ತೆ ಶಶಾಂಕ ಸಿದ್ಧನಿಗೆ ಸದ ಚೆಂಡು. ಈ ಬಾರಿ ಕಾಟ್ಕೇಸಿದ ಮುಖ್ಯವಾಗಿ ಮತ್ತೊಂದು ಸಿಕ್ಸರ್ ಸೇರ್ಪಡೆ. ಈ ಬಾರಿ 35ನೇ ಓವರ್ಗೆ ನೋಡಿ. ಇದೆ ಅರವತ್ತಾರಕ್ಕೆ 5ನೇ ವಿಕೆಟ್ ಕಳ್ಕೊಂಡಿದ್ದಾರೆ. ಈತನ ಮಧ್ಯೆ ಸಿದ್ಧ ಮತ್ತೆ ರಿವರ್ಸ್ ಔಟ್ ಮಾಡೋ ಪ್ರಯತ್ನ. ಓಟವನ್ನು ಕಂಡುಕೊಳ್ತಾ ಇಲ್ಲ. 4ನೇ ಚೆಂಡಿನ ಮುಕ್ತಾಯ. ಇನ್ನು 20 ಎಸೆತ 35 ಓಟಗಳ ಅವಶ್ಯಕತೆ. ಕುತೂಹಲಕಾರಿ ಪಂದ್ಯಾಟ ಇಲ್ಲಿ ನಡೀತಾ ಇದೆ. 35ನೇ ವಾರ್ಡ್ ಎಲೈಟಿನ ವಿರುದ್ಧ ಈ ಬಾರಿ ಕಟ್ಕಿಸಿದ್ದಲ್ಲ ಒಂದು ಹೊಡೆತ ತನ್ಮೂಲಕವಾಗಿ ಈ ಒಂದು ಮುಖ್ಯವಾಗಿ ತಳಮತ್ತ 70 31 ಓಟದ ಅವಶ್ಯಕತೆ. ಮತ್ತೆ ಫೈಟ್ ಮಾಡ್ತಾ ಇದ್ದಾರೆ 35ನೇ ವಾರ್ಡ್ ಆಟಗಾರರು. ಶಶಾಂಕ ಈ ಬಾರಿ ಕೂಡ ಉತ್ತಮ ಕೆಲಸವನ್ನ ಕಂಡ್ರು. ಕೊನೆ ಹಂತ ಡೀಪ್ ಹಿಟ್ಗಳ ಭಾಗದಲ್ಲಿ ಒಂದು ಓಟ ಸೇರ್ಪಡೆ. 71ಕ್ಕೆ 5. ಇನ್ನು 3 ಓವರ್ಗಳು
ಬಾಕಿ ಇದೆ 30 ಓಟಗಳ ಅವಶ್ಯಕತೆ. ಅಣ್ಣ ಊಟದ ವ್ಯವಸ್ಥೆಯಲ್ಲಿರೋರು ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ಊಟ ಮಾಡಿದ ತಟ್ಟೆಗಳನ್ನ ನೀಟಾಗಿ ಆ ಕಸದ ಗಾಡಿಗೆ ಹಾಕಬೇಕು. ಎಲ್ಲೆಂದ್ರಲ್ಲಿ ಬಿಸಾಕ್ಬೇಡ್ರಿ, ಸ್ವಚ್ಛತೆ ಕಾಪಾಡಬೇಕು. ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಈ ಒಂದು RR ಫೌಂಡೇಶನ್ ಒಂದು ದಾಖಲೆ 10 ದಿನಗಳ ಕಾಲದ ಟೂರ್ನಮೆಂಟಿನ ಈ ಸಂದರ್ಭ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ರಶ್ಮಿ ಮೇಡಮ್ ಅವರ ಮುಂದಾಳುತ್ವದಲ್ಲಿ RR ಫೌಂಡೇಶನ್ ಈ ಒಂದು ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದೆ. ಆದ್ದರಿಂದ 10 ದಿನಗಳಿಂದ ಸಹಕರಿಸ್ತಾ ಇರುವಂತಹ ನಿಮ್ಗೆಲ್ರಿಗೂ ಕೂಡ ಫೌಂಡೇಶನ್ ವತಿಯಿಂದ ಮತ್ತು ಮೇಡಮ್ ಅವ್ರ ಕಡೆಯಿಂದ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ. ಸ್ವಚ್ಛತೆ ಕಾಪಾಡಬೇಕು. 8ನೇ ಓವರ್ಗಾಗಿ ಇವಾಗ ಮತ್ತೆ ಅರ್ಮಾನ್ ಬರ್ತಾ ಇದ್ದಾನೆ. ಅಮನ್ ಕಡೆಗೆಸಿದ ಒಂದು ಬಿರುಸಿನ ಆಟವನ್ನು ಮುಂದುವರಿಸ್ತಾ ಇರುವಂತಹ ಆಟಗಾರ. ಇನ್ನೊಂದೆಡೆ ಸಾಗರ್ ಆಡ್ತಾ ಇದ್ದಾರೆ. ವಾರಿಯರ್ಸ್ 35ನೇ ವಾರ್ಡಿನ ಪರವಾಗಿ. ಕಡ್ಗಿ ಸಿದ್ಧ, ಕಡ್ಗಿ ಸಾಗರ್, ಕಡ್ಗಿ ಗಂಗಾ. ನಿನ್ನೆ ಮಕ್ಕಳನ್ನು ಹೊತ್ಕೊಂಡು ಬಂದಿದ್ರು ಮೊನ್ನೆ ಪ್ರದರ್ಶನ ಪಂದ್ಯ ಸೋಲ್ ನೋಡೋದಕ್ಕೆ. ಈ ತನ್ಮದೆ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಸಿದ್ಧನ ಮುಖೇನ ಲಾಂಗಾನು ಭಾಗದಲ್ಲಿ ಒಂದು ಓಟ ದಾಖಲಾಗ್ತಾ ಇದೆ. 30 ಆನಿಟ ತಡೆ ಮತ್ತು 72ಕ್ಕೆ 5, 29 ಓಟದ ಅವಶ್ಯಕತೆ. 17 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಅಲೈಟ್ ಅಮಾನ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಂಡ್ರು. ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಅಮಾನ್. ಈ ತನ್ಮಧ್ಯೆ ಸಾಗರ್ಗೆ ಸಂದ ಈ ಒಂದು ಚೆಂಡು ಲಾಂಗಾರು ಭಾಗದಲ್ಲಿ ಒಂದು ಓಟ ಸೇರ್ಪಡೆ. ಸ್ಟ್ರೈಕ್ ರೋಟೇಟ್ ಆಗ್ತಾ ಇದೆ. ವಿಜಯನಗರ ಮೈದಾನದಲ್ಲಿ 73 ಮೊತ್ತ ದಾಖಲಾಗ್ತಾ ಇದೆ. 16 ಎಸೆತ, 28 ರನ್ಗಳ ಅವಶ್ಯಕತೆ. ಪ್ರದರ್ಶನ ಪಂದ್ಯಾಟ ಮಧುವಣ್ಣ ಕೂಡ ಆಡಿದ್ರು. ಓಟ್ಗಳು ಬರ್ತಾ ಇದೆ. ಓವರ್ ರೈಸಿಂಗ್ ಡೆಲಿವರಿ ಔಟ್ ಸೈಡ್ ಆಫ್ ಸ್ಟಾಪ್. ಮತ್ತೆ ಒಂದೆಡೆ ಚೊರೆಯನ್ನು ಕರ್ಕೊಳ್ತಾ ಇರುವಂತಹ ಒಂದು ತಂಡ 74ಕ್ಕೆ ತಲುಪ್ತಾ ಇದೆ. 5 ಹುದ್ದರಿಗಳ ಆಘಾತವೂ ಕೂಡ. 27 ಓಟದ ಅವಶ್ಯಕತೆ. 16 ಎಸ್ಗಳು ಬಾಕಿ ಇದೆ. ಕಡ್ಕಿ ಸಿದ್ಧ, ಕಡ್ಕಿ ಸಾಗರ್ ಆಟವನ್ನು ಆಡ್ತಾ ಇದ್ದಾರೆ. ಒಂದು ಉತ್ತಮ ರೀತಿಯ ಎಸೆತ. ಅಮಾನ್ ಮುಖೇನ ಒಂದು ಯಾರ್ಕರ್ಲೆಂಡ್ ಡೆಲಿವರಿಯ ಸೇರ್ಪಡೆ. ಓಟ್ಗಳು ಬರ್ತಾ ಇಲ್ಲ. ಬಿಗ್ ಫೈಟ್ ನಡೀತಾ ಇದೆ. ಬಿಗ್ ಹೋರಾಟವನ್ನು ಮಾಡ್ತಾ ಇರುವಂತಹ ಲೈಟಿನ ಹುಡುಗರು ಅವರನ್ನು ಎದುರಿಸ್ತಾ ಇರುವಂತಹ ಒಂದು ತಂಡ. ಇವಾಗಲೇ 35ನೇ ವಾರ್ಡ್ ವಾರಿಯರ್ಸ್ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಸ್ಟುಡಿಯೋ ಸ್ಪೋರ್ಟ್ಸಿನ ಮುಖಾಂತರವಾಗಿ ಇವತ್ತು ನೇರ ಪ್ರಸಾರ ನಡೀತಾ ಇದೆ. ಟೂರ್ನಮೆಂಟ್ ಕೂಡ ಅಂತಿಮ ಹಂತದಲ್ಲಿ ಕಡ್ಗಿಸಿದ್ದ ಒಂದು ಉತ್ತಮ ರೀತಿಯ ಹೊಡೆತವನ್ನ ಕಂಡ್ರು. ಲಾಂಗ್ ಆನ್ ಭಾಗದ ಬಹುಶಃ ಇದು ಡೀಪ್ ಪಿಟ್ಗಡೆ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. 75 ಓಟಗಳು ದಾಖಲಾಗ್ತಾ ಇದೆ. 14 ಎಸೆತ, 26 ಓಟಗಳ ಅವಶ್ಯಕತೆ. 14ಕ್ಕೆ 26, ತಳ ಮೊತ್ತ 75ಕ್ಕೆ 5. ಸಾಗರ್ ಆಟವನ್ನು ಆಡ್ತಾ ಇದ್ದಾರೆ. 8ನೇ ಓವರ್ನ 2ನೇ ಎಸ ಕೂಡ ಅಮಾನ್. ಈ ತರವಾದ ಸಾಗರ್ಗೆ ಸದ ಚೆಂಡು ಡೀಪ್ ಕವರ್ಸಲ್ಲಿ
ಅಲೈಟಿನ ವಿರುದ್ಧ. ಈ ಒಂದು ಟೂರ್ನಮೆಂಟ್ ಅನ್ನ ಸೋಯಲ್ ಲೇಟ್ ಮಾಡಬೇಡ್ರಿ ಸೋಯಲ್. ಎರಡು ಓವರ್ಗಳು 22 ಓಟದ ಅವಶ್ಯಕತೆ. ಅಲೈಟ್ ಕೂಡ ಪಂದ್ಯಾಟ ಉಳಿಸೋದಕ್ಕೆ ಹೈ ಅಲರ್ಟ್ ಆಗಿ ಆಡ್ತಾ ಇದೆ. ಇನ್ನು ಕೂಡ 35ನೇ ವಾರ್ಡಿನ ಪ್ರಮುಖ ಆಟಗಾರರ ಆಟವನ್ನು ಆಡ್ತಾ ಇದ್ದಾರೆ. ಕಟ್ಕಿ ಸಾಗರ್ ಈ ಟೂರ್ನಮೆಂಟ್ ಗೆದ್ದ ಪಕ್ಷ 35ನೇ ವಾರ್ಡ್ಗೆ 5,001 ರೂಪಾಯಿಗಳ ಒಂದು ಕೊಡುಗೆ ಇರುತ್ತೆ. ಕಡ್ಕಿ ಗಂಗಾಧರ್ ಮುಖೇನ. ಅಣ್ಣ ಪಂದ್ಯಾಟ ಮುಂದುವರಿಸಿ 9ನೇ ಓವರ್ ಕೂಡ ರಸ ಅದೇ ಅವರ ಇತಿಹಾಸಗಾರಿಕೆಯನ್ನು ಈ ಒಂದು ಕ್ರೂಷಿಯಲ್ ಮಿನಿಟ್ ಅಲ್ಲಿ ನಿರ್ಣಾಯಕ ಹಂತದಲ್ಲಿ ದಾಖಲಿಸಿ ನೋಡಬೇಕಾಗಿದೆ ಅಲೈಟಿನ ಪರವಾಗಿ. 10 ಓವರ್ಗಳ ಮ್ಯಾರಥಾನ್ ನಿರೀಕ್ಷಿನ ಪಂದ್ಯಾಟ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಸೆಕೆಂಡ್ ಸೆಮಿಫೈನಲ್. ಒಂಬತ್ತನೇ ಚೆಂಡು ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ಖಂಡಿಸಿದಲ್ಲ ಮುಖ್ಯವಾಗಿ ಮಿಡ್ವಿಕೆಟ್ಟಲ್ಲಿ ಮತ್ತೆ ಪಂದಾಡ ಜಯದತ್ತ ಬಂದೋಗ್ತಾ ಇದೆ. ಬಾರಿ ಕಟ್ಕಿಸಿದ ಭರ್ಜರಿಯ ಬೌಂಡ್ರಿಯನ್ನು ಕಂಡುಕೊಂಡ್ರು ಬಿಡುಗಡೆ ಭಾಗದಲ್ಲಿ. ಮತ್ತೆ ರಜಾ ಎರಡನೇ ಬಾರಿ ಎಸೆದ ಈ ಒಂದು ಚೆಂಡು ತೀರಾ ಶಾರ್ಟ್ ಆಗಿ ಬಿದ್ದಿತ್ತು. ಈತನ ಮಧ್ಯೆ ಒಂದು ಓಟ ಮಾತ್ರ ಸೇರ್ಪಡೆ. 84 ತಂಡದ ಮೊತ್ತ. ಇನ್ನು 10 ಎಸ್ಗಳು ಬಾಕಿ ಇದೆ. 17 ಓಟಗಳ ಅವಶ್ಯಕತೆ. ಎರಡನೇ ತಂಡವಾಗಿ ಬಹುಶಃ ಫೈನಲ್ ಟಿಕೆಟ್ ಪಡ್ಕೊಳ್ಳುವಂತ ಪ್ರಯತ್ನ. ವಿಜಯನಗರ ಜಿಲ್ಲಾ ಕ್ರೀಡಾಂಗಣ ಇದು. ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಯಾರು ಈ ಒಂದು ಸೆಮಿಫೈನಲ್ ಜಯಿಸ್ತಾರೆ ನೋಡಬೇಕಾಗಿದೆ. PRC ಗ್ಲಾಡಿಯೇಟರ್ಸ್ 107 ಓಟವನ್ನು ನಂಬಲ ಸಾಧ್ಯ ರೀತಿಯಲ್ಲಿ ಚೇಸ್ ಮಾಡಿತ್ತು ಕೂಡ ಮೊದಲ ಸೆಮಿಫೈನಲ್. ಮತ್ತೆ ರಜಾ ಈತನ ಮಧ್ಯೆ ಕ್ಷೇತ್ರ ರಕ್ಷಣೆ ಬದಲಾವಣೆಯೂ ಕೂಡ. ಒಂಬತ್ತನೇ ಮೂರನೇ ಚೆಂಡು ನೋ ಬಾಲ್ ಅನ್ನುವಂತ ಸೂಚನೆ ತಂದುಕೋಗಿ ಸಾಗರ್ ಮುಖೇನ ಲಾಕಪ್ ಮಾಡಿದನು. ಫ್ರೀ ಹಿಟ್ ಅವಕಾಶ ಇದೆ. ಬಹಳ ಸಮರ್ಥ ಬೌಂಡ್ರಿ ಕೂಡ. 89ಕ್ಕೆ 5 ತಂಡದ ಮೊತ್ತ. 10 ಎಸೆತ 12 ಓಟಗಳ ಅವಶ್ಯಕತೆ. 35ನೇ ವಾರ್ಡಿನ ತಂಡ ಮುನ್ನಡೆಯನ್ನು ಇಡ್ತಾ ಇದೆ. ಅಂಗಡೋಳ ಭಾಗದಲ್ಲಿ ಮತ್ತೆ ರಜಾ. ಈ ಬಾರಿ ಫ್ರೀಡ್ ಚೆಂಡಿನಲ್ಲಿ ಸಾಗರ್ ಹೊಡೆತ ಡಿಫೆಕ್ಸ್ ಕವರ್ಸಲು ಮತ್ತೆ ಲೈಟಿನ ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದ್ದ ಬೌಂಡ್ರಿ ಸೇರ್ಪಡೆಯಾಗಿ but there will be only one lion, and even if it is single, it will be the king of jungle. ಇಡೀ ಪದದ ಚಿತ್ರಣವನ್ನು ಬದಲಿಸ್ತಾ ಇರುವಂತ ಸಾಗರ್ ಕಟ್ಕಿಸಿದ ಜೋಡಿ ಬಿರುಸಿನ ಆಟವನ್ನು ಆಡ್ತಾ ಇದೆ ಕೂಡ. ಮತ್ತೆ ಸಾಗರ್ ಮುಖೇನ ಒಂದು ಉತ್ತಮ ಹೊಡೆತ
94ರ ಮೊತ್ತವನ್ನು ತಲುಪ್ತಾ ಇರುವಂತಹ ಒಂದು ತಂಡ. ಇನ್ನು 7 ಓಟದ ಅವಶ್ಯಕತೆ ಮಾತ್ರ ಇದೆ. 9 ಎಸೆತಗಳು ಬಾಕಿ ಇದೆ. 8 ಎಸೆತಗಳು ಬಾಕಿ ಇದೆ. 7 ಓಟದ ಅವಶ್ಯಕತೆ. 35ನೇ ವಾರ್ಡ್ ವಾರಿಯರ್ಸ್ನ ತಂಡ ಫೈನಲ್ ಪ್ರವೇಶ ಮಾಡುವ ಸೂಚನೆಯನ್ನು ಕೊಡ್ತಾ ಇದೆ. ಮತ್ತೆ ಒಂದು ಓಟ ಸೇರ್ಪಡೆ ಸಿದ್ಧನ ಮುಖೇನ 95ರ ಮೊತ್ತ. ಒಂದು ಹಂತದಲ್ಲಿ ಪ್ರೆಷರ್ ಅಲ್ಲಿ ಇದ್ರು ಕೂಡ ಈಗ ಒಂದು ಚೇತರಿಕೆ ಆಟವನ್ನು ಆಡ್ತಾ ಇದ್ದಾರೆ. ಒತ್ತಡದಲ್ಲಿದ್ದಂತಹ ಒಂದು ತಂಡ ಟೆನ್ಷನ್ ಲೆಸ್ ಗೇಮ್ ಅನ್ನು ಆಡ್ತಾ ಇದೆ. ಸಾಗರ್ ಮತ್ತು ಸಿದ್ಧ ಮುಖೇನ ಮತ್ತೆ ರಜಾ. ಈ ತನ್ಮದೆ ಸಾಗರ್ಗೆ ಸಂದ ಈ ಒಂದು ಚೆಂಡು ಕೊನೆ ಹಂತ ಲಾಂಗ್ ಆಫ್ ಆಗದಲ್ಲಿ ಒಂದು ಓಟ ಪೂರೈಕೆಯನ್ನು ಮಾಡಿಕೊಂಡ್ರು. ಅನಾವಶ್ಯಕವಾಗಿ ಬಹುಶಃ ಸಿದ್ಧ ಈ ಒಂದು ಹಂತದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಸಿದ್ಧ ರನ್ಔಟ್ ಆದ್ರು. ಎಲ್ಲರೂ ಸಂತು, ಎಲ್ಲರೂ ಹಿಂದೆ ಬರ್ಬೇಕು ನೀವು ಪ್ಲೇಯರ್ಸ್. ಫೀಲ್ಡಿಂಗ್ ಸೈಡ್ ಅವ್ರದ್ದು ಆವಾಗಲೇ ರಿವ್ಯೂ ಕ್ಲೋಸ್ ಆಗಿದೆ. ಕೊನೆ ಒಂದು ಓವರ್ನಲ್ಲಿ ಇವಾಗ 5 ಓಟದ ಅವಶ್ಯಕತೆ. ಜಯಕ್ಕಾಗಿ 6 ಎಸೆತ, 5 ಓಟಗಳ ಅವಶ್ಯಕತೆ. RR ಪ್ರೀಮಿಯರ್ ಲೀಗ್ ನಲ್ಲಿ 2ನೇ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ಳುವ ಹಾವಣಿಕೆಯನ್ನು ಮಾಡ್ತಾ ಇದೆ ಈ ಒಂದು ತಂಡ. 35ನೇ ವಾರ್ಡ್ ತಂಡ. ಸಾಗರ್ ಎಂಟ್ರಿ ಆಗ್ತಾ ಇದೆ. ಹಾಗೆ ಬಹುಶಃ 3 ಗಂಟೆಗೆ ಸರಿಯಾಗಿ ಫೈನಲ್ ಪಂದ್ಯಾಟ ಆರಂಭ ಆಗ್ತದೆ. ಅಲ್ಲಿವರೆಗೆ ಒಂದು ಮಧ್ಯಂತರ ಬ್ರೇಕ್ ಇರ್ತದೆ 1 ಗಂಟೆಗಳ ಕಾಲ. 3 ಗಂಟೆಗೆ RR ಕಪ್ ಫೈನಲ್. ಆಸಿಫ್ ಈ ಬಾರಿಯ ಸಂದ ಒಂದು ಚೆಂಡು ಕವರ್ಸ್ ಭಾಗದಲ್ಲಿ ಮತ್ತೆ ಒಂದು ಹೆಚ್ಚುವರಿಯ ಸೇರ್ಪಡೆ. 97 6 ಹೋದರಿ ಆಘಾತವನ್ನು ಕಂಡುಕೊಂಡಂತ ಒಂದು ತಂಡ. ಇನ್ನು 4 ಓಟದ ಅವಶ್ಯಕತೆ. ಅಲೈಟಿನ ತಂಡ ಕೂಡ ಮೊದಲ 5 ಓವರ್ಗಳವರೆಗೆ ಒಂದು ಹಂತದಲ್ಲಿ ಪಂದ್ಯಾಟದಲ್ಲಿ ಕಂಟ್ರೋಲ್ ಅನ್ನು ಕಂಡಿತ್ತು. ಸಾಗರ್ ಎಂಟ್ರಿಯ ನಂತರ ಖಡ್ಗಿಸಿದ್ದ ಕೂಡ ಒಂದು ಉತ್ತಮ ರೀತಿಯ ಆಟವನ್ನು ಆಡಿದ್ರು. ಇದು ಪಂದ್ಯದ ಮೈನ್ ಟರ್ನಿಂಗ್ ಪಾಯಿಂಟ್ ಕೂಡ ಸಾಗರ್. ಗುರು ಆಟವನ್ನು ಆಡ್ತಾ ಇದ್ದಾನೆ. ಮತ್ತವರ ಪ್ರಮುಖ ಆಟಗಾರ ಆಸಿಫ್. ಈ ತರ ಮಧ್ಯಗಾರಿಗೆ ಭಾಗದಲ್ಲಿ ಮನಸ್ಸವರ್ತ ಒಂದು ಎಸೆತ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. 4ಕ್ಕೆ 4. ಒಂದು ಸಮರೋಪಾದಿ ಪ್ರೇಕ್ಷಕರು ಊಟಕ್ಕೆ ಹೋಗೋರು ಮ್ಯಾಚ್ ಮುಗಿಲಿ ಅನ್ನೋದ ಕಾಯ್ತಾ ಇದ್ರು. ಬಹಳಷ್ಟು ಒಂದು ಉತ್ತಮ ರೀತಿಯ ಪಂದ್ಯ, ರೋಚಕ ಪಂದ್ಯಾಟ. ಮತ್ತೆ ಆಸಿಫ್ ಕೊನೆ ಹಂತದಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು ಸಾಗರ್ ಮುಖ್ಯವಾಗಿ ಮಿಡ್ ವಿಕೆಟ್ ಕೀಪರ್ ಗಲ್ಮಾತಲ್ಲಿ ಫೈನಲ್ ಪ್ರವೇಶವನ್ನು ಮಾಡ್ತಾ ಇದೆ. ಫೈನಲ್ ಪಂದ್ಯದಲ್ಲಿ PRC ಗ್ಲಾಡಿಯೇಟರ್ಸ್ ಅನ್ನು ಎದುರಿಸ್ತಾರೆ. 3 ಗಂಟೆಗೆ ಫೈನಲ್ ಪಂದ್ಯಾಟ ಇರ್ತದೆ.